ಜಗದ್ಗುರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಮನದಲ್ಲಿ ನನಗಿಂತ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅವರ ಅಡಿದಾವರುಗಳಲ್ಲಿ ನನ್ನ ಭಕ್ತಿ ಸಮರ್ಪಣೆ ಮಾಡಿ ಹರವು ತಿರುಮೂರ್ತಿಗಳಲ್ಲಿ ನನ್ನ ನಮನಗಳು. ಎಲ್ಲ ಶರಣ ಬಂಧುಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಶಿವತತ್ವ ಚಿಂತನಾಗೋಷ್ಠಿಯ 4ನೆಯ ಉಪನ್ಯಾಸ ಇದು, ಪ್ರವಚನ. ಕಳೆದ 3 ಶಿವತತ್ವ ಚಿಂತನಾಗೋಷ್ಠಿಯಲ್ಲಿ ನಿಜಗುಣ ಶಿವಗಳಿಂದ ಪ್ರಾರಂಭ ಮಾಡಿ ಇವತ್ತು ಅವರ ಸಮಕಾಲಿಕರಾದ ಮುಪ್ಪಿನ ಷಡಕ್ಷರಿಗಳು ಮತ್ತು ಘನಮಠದ ಶಿವಗಳ ಕೈವಲ್ಯ ಪದಗಳನ್ನು ತಮ್ಮ ಜೊತೆ ಸಾದರಪಡಿಸೋದಕ್ಕೆ ಇಷ್ಟಪಡ್ತೇನೆ. ಮುಪ್ಪಿನ ಷಡಕ್ಷರಿ ಅನ್ನೋದೇ ಒಂದು ವಿಶಿಷ್ಟವಾದಂಥ ಕೈವಲ್ಯ ಸಾಹಿತ್ಯವನ್ನು ರಚನೆ ಮಾಡಲು ಅವರು ನಿಜಗುಣ ಶಿವಗಳ ಸಮಕಾಲಿಕರು ಅಂತ ಹೇಳ್ತಾರೆ, ಆದರೆ ಅದು ಖಚಿತವಾಗಿಲ್ಲ. ಆದರೆ ಮುಪ್ಪಿನ ಷಡಕ್ಷರಿಗಳು ರಚನೆ ಮಾಡಿದ ಕೈವಲ್ಯ ಸಾಹಿತ್ಯದ ಪದಗಳು ಕೈವಲ್ಯ ಪದಗಳು ಅಂತಲೇ ಅದನ್ನು ಸುತ್ತೂರು ಮಠದ ಈಗಿನ ಶ್ರೀಗಳು ಅದನ್ನು ಎಡಿಟ್ ಮಾಡಿದರು. ಅದನ್ನು ಸಂಪಾದಿಸಿ ಅದನ್ನು ಕೈವಲ್ಯ ಪದಗಳು ತಂದಿದ್ದಾರೆ. ಈ ಷಡಕ್ಷರಿಯ ಕೈವಲ್ಯ ಪದಗಳು ಅದು ಮೊದಲು ಎಡಿಟ್ ಮಾಡಿದವರು ಭಾಳ ವರ್ಷಗಳ ಹಿಂದೆ ಮಾಡಿದಂಥವ್ರು ಅದಕ್ಕೆ ಭಕ್ತಿ ಸುಧಾಸಾರ ಅಂತ ಇಟ್ಟಿದ್ರು. ಆಮೇಲೆ ಅದನ್ನು ಕೆಲವು ಕೃತಿಗಳಲ್ಲಿ ಕೈವಲ್ಯ ಪದಗಳು ಅಂತಲೇ ಇರೋದರಿಂದ ಕೈವಲ್ಯ ಪದ ಅಂತ ಇಟ್ಟಿದ್ದಾರೆ. ಮುಪ್ಪಿನ ಷಡಕ್ಷರಿಗಳು ಎಲ್ಲಿದ್ದರು? ಬಹುತೇಕವಾಗಿ ಕರ್ನಾಟಕದ ಮೈಸೂರು ಭಾಗದಲ್ಲೇ ಇದ್ದವರು ಅಂತಂದು ಹೇಳ್ತಾರೆ. ಆದರೆ ಅವರ ಹೆಚ್ಚಿನ ಪದಗಳೆಲ್ಲ ಹೆಚ್ಚು ಪ್ರಚಲಿತವಾಗಿರೋದು ಉತ್ತರ ಕರ್ನಾಟಕದಲ್ಲೇ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಮಿಡ್ಲ್ ಸ್ಕೂಲ್ನಲ್ಲಿ ಓದುವಾಗ ಅವ್ರದ್ದೊಂದು ವಚನ, ಅದು ಅವ್ರದ್ದು ಅಂತ ತಿಳಿದಿರಲಿಲ್ಲ. ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ಅನ್ನುವ ಒಂದು ಪದವನ್ನು, ಕೈವಲ್ಯ ಪದವನ್ನು ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಹಾಡಿದ್ದಾರೆ. ಅದನ್ನು ಒಂದು 40 ವರ್ಷದ ಹಿಂದೆ ನಾನು ಅದನ್ನು ಅವರ ಬಾಯಿಂದ ಕೇಳಿದಾಗ, ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ಸಕಲ ಶಾಸ್ತ್ರವು ಕೂಡ ಹೇಳುತ್ತಿರಲರಿದೆನು ಅಂತ ಅವರು ಹಾಡಿದ್ದನ್ನ ಕೇಳಿದೆ. ಅಲ್ಲಿಂದ ನನಗೆ ಮುಪ್ಪಿನ ಷಡಕ್ಷರಿಯವರ ಕೈವಲ್ಯ ಪದಗಳ ಮೇಲೆ ಆಸಕ್ತಿ ಹುಟ್ಟಿದೆ. ಅದಾದಮೇಲೆ ಅವರು ಕೈವಲ್ಯ ಪದಗಳಲ್ಲಿ ಷಟ್ಪದಿಗಳನ್ನು ಬಳಸಿದರು. ಬಹುತೇಕವಾಗಿ ಅವರು ಶರ, ಕುಸುಮ, ಭೋಗ, ಭಾಮಿನಿ 4 ಷಟ್ಪದಿಗಳನ್ನು ಬಳಸಿ ಹೆಚ್ಚು ಇರೋದೆಲ್ಲ ಭೋಗ ಷಟ್ಪದಿಗಳಲ್ಲೇ ಹೆಚ್ಚು ಅವರ ರಚನೆಗಳಿರೋದು. ಬಹಳ ಸುಖವಾದ, ಒಳ್ಳೆಯ ತಿಳಿಯಾದ ಬರವಣಿಗೆ ಅಲ್ಲವು, ತಿಳಿಯಾದಂಥ ಕೈವಲ್ಯ ಪದಗಳು. ತುಂಬ ಗಹನವಾದ ತತ್ವವನ್ನು ತುಂಬ ಸರಳವಾದ ಮಾತುಗಳಲ್ಲಿ ಅವರು ಮುಪ್ಪಿನ ಷಡಕ್ಷರಿಗಳು ಹೇಳ್ತಾರೆ. ಎಷ್ಟೋ ಅವರ ಮುಪ್ಪಿನ ಷಡಕ್ಷರಿಗಳ ವಚನಗಳನ್ನು ಓದೋದೇ ಒಂದು ವಿಶಿಷ್ಟವಾದ, ಆ ಥರದ ವಚನಗಳನ್ನು ಅವರು ಮಾತ್ರ ಬರೀಬಲ್ಲರು ಕೈವಲ್ಯ ಪದಗಳನ್ನು. ಈ ಕೈವಲ್ಯ ಸಾಹಿತ್ಯ ಇದೆಯಲ್ಲ, ಈ ಕೈವಲ್ಯ ಸಾಹಿತ್ಯ ನಾನು ಮೊದಲು ಹೇಳಿದಾಗೆ ಇದನ್ನು ನಾವು ಈ ಭಾವದಿಂದ ನಿಮಜ್ಜನ ಆಗೋದಕ್ಕೆ ಬೇಕಾಗುವ, ನಿಮಜ್ಜನ ಅಂದರೆ ದಾಟೋದು. ಈ ಭಾವದಿಂದ ದಾಟಬೇಕಾದ್ರೆ ನಮಗೆ ಅನೇಕ ದಾರಿಗಳಿವೆ. ಆ ದಾರಿಗಳಲ್ಲಿ ಬಹಳ ಮುಖ್ಯವಾದದ್ದೇನು ಅಂದರೆ ಈ ಮನಸ್ಸನ್ನು ಹತೋಟಿ ಮಾಡಿಕೊಳ್ಳೋದು. ಮನಸ್ಸನ್ನು ಎಷ್ಟೆಷ್ಟು ಮಟ್ಟಿಗೆ ಶುದ್ಧೀಕರಣ ಮಾಡ್ತಾ ಹೋಗ್ತೀವೋ ಅಷ್ಟೆಷ್ಟು ಮಟ್ಟಿಗೆ ನಾವು ಕೈವಲ್ಯದ ಕಡೆ ಹೊರಡ್ತೀವಿ. ಅವರ ಮುಪ್ಪಿನ ಷಡಕ್ಷರಿಗಳ ಎಲ್ಲ ವಚನಗಳಲ್ಲಿ, ಎಲ್ಲ ಕೈವಲ್ಯ ಪದಗಳಲ್ಲಿ ಇರೋದು ಹೀಗೆ ಭವನ್ ನಿಮಜ್ಜನ ಚಾತುರ್ಯ ಅಂತ ಅದನ್ನು ಕರೀತಾರೆ. ಭವ ಅಂದರೆ ಸಂಸಾರ, ನಿಮಜ್ಜನ ಅಂದರೆ ದಾಟೋದು. ಆ ದಾಟೋದಕ್ಕೆ ಬೇಕಾಗ ಒಂದು ಚಾತುರ್ಯ ಬೇಕು, ಒಂದು ಚತುರತೆ ಬೇಕು, ಅದಕ್ಕೆ ಬೇಕಾಗ ಒಂದು ಉಪಾಯ ಬೇಕು. ಉಪಾಯ ಅನ್ನೋದ್ರಲ್ಲಿ ಇದೊಂದು ವಿಶೇಷ ಇದೆ. ಭಾವದಿಂದ ನಿಮಜ್ಜನ ಆಗಬೇಕಾದ್ರೆ
ಯಾವ ಬಗೆಯ ಉಪಾಯಗಳಿವೆ? ಒಂದು, ಶಿವನನ್ನು ಆರಾಧನೆ ಮಾಡೋದು, ಇಷ್ಟಲಿಂಗದ ಆರಾಧನೆ ಮಾಡೋದು, ಶಿವನ ಧ್ಯಾನದಲ್ಲಿಯೇ ಸದಾ ಇರೋದು. ಆದರೆ ತಾನು ತನ್ನ ಯಾವುದು ಕಾಯಕ ಇದೆಯೋ ಆ ಕಾಯಕದಿಂದ ವಿಮುಖನಾಗದೆ ಇರೋದು. ಕಾಯಕದಿಂದ ವಿಮುಖನಾಗದೆ ಅವನು ಸದಾ ಶಿವನ ಧ್ಯಾನದಲ್ಲಿ ತತ್ಪರನಾಗಿರಬೇಕು. ಮುಖ್ಯ ಷಡಕ್ಕೆ ಇದನ್ನ ನಮ್ಮ 12ನೇ ಶತಮಾನದ ಎಲ್ಲ ವಚನಕಾರಗಳು ಇದೇ ತತ್ವ ಇರೋದು. ನೀನು ಯಾವುದೇ ಕಾಯಕ ಮಾಡು, ನೀನು ಯಾವುದೇ ಕೆಲಸ ಮಾಡ್ತೇವೆ, ಚಮ್ಮಾರನ ಕೆಲಸ ಮಾಡ್ತಾ ಇರೋ, ಅಥವಾ ನೀನು ಅಗಸನ ಕೆಲಸ ಮಾಡ್ತಾ ಇರೋ, ಉಳುಮೆ ಕೆಲಸ ಮಾಡ್ತಾ ಇರೋ, ಒಕ್ಕಲಿಗರ ಮುದ್ದಣ ಅವನು ಒಕ್ಕಲಿಗ ಉಳುಮೆ ಮಾಡ್ತಿದ್ದ. ನೀನು ಯಾವುದೇ ಕೆಲಸ ಮಾಡ್ತಿದ್ರೆ ಆ ಕೆಲಸದಲ್ಲಿ ಶಿವನನ್ನು ಕಾಣಬೇಕು. ಆ ಕಾಯಕದಲ್ಲಿ ಶುದ್ಧತೆ ಇರಬೇಕು. ಹೊರಗಡೆ ಬಾಹ್ಯದಲ್ಲಿ ಕಾಯಕ ಹೇಗೆ ಮಾಡ್ತಾ ಶುದ್ಧೀಕರಣ ಆಗುತ್ತೋ ಅಂತರಂಗದಲ್ಲೂ ನೀನು ಶುದ್ಧೀಕರಣ ಆಗಬೇಕು. ಇವೆರಡಕ್ಕೂ ಒಂದು ಸಾಮರಸ್ಯವನ್ನು ಕಲ್ಪಿಸಿದ್ದು ವಚನಕಾರ. ಅದನ್ನು ಇನ್ನಷ್ಟು ತಿಳಿಯಾದ ಭಾಷೆಯಲ್ಲಿ ತಿಳಿಯಾದಂಥ ನೆಲೆಗಳಲ್ಲಿ ಹೇಳಿದ್ದು ಮುಪ್ಪಿನ ಷಡಕ್ಷರಗಳು, ಘನಮಠದ ಶಿವಯುಗಗಳು, ಹೀಗೆ ಸರ್ಪಭೂಷಣ ಸ್ವಾಮೀತಿಗಳು ಇವರೆಲ್ಲ ಕೂಡ ಹೇಳಿದ್ದೇನು ಅಂದರೆ, ಹೀಗೆ ಯಾವುದನ್ನ ದಾಸೋಹದ ಬಗೆಗೆ, ಕಾಯಕ ದಾಸೋಹದ ಈ ಪರಿಕಲ್ಪನೆಯನ್ನು 12ನೇ ಶತಮಾನದ ಬಹಳ ದೊಡ್ಡ ಪರಿಕಲ್ಪನೆ ಅದು. ದಾಸೋಹ ಮತ್ತು ಕಾಯಕ, ಇದರಲ್ಲಿ ಕಾಯಕಕ್ಕೆ ಪ್ರಾಧಾನ್ಯ ಕೊಟ್ಟು ನೀನು ಯಾವುದೇ ಕಾಯಕ ಮಾಡಿದಾಗ ಅದರಿಂದ ದಾಸೋಹ ಮಾಡಬೇಕಾದ್ರೆ ನಿನ್ನ ಕಾಯ ಯಾವುದು? ಕಾಯ ಅಂದರೆ ದೇಹ ಇದೆ. ಈ ದೇಹದಿಂದ ನೀನು ಏನನ್ನ ಮಾಡ್ತೀಯೋ, ನೀನು ಈ ದೇಹದಿಂದ ಏನನ್ನ ನೀನು ಪಡಿತೀಯೋ, ನೀನು ನಿನ್ನಾಗಿ ಸ್ವಾರ್ಥ ಇಲ್ದೇನೆ ನಿಸ್ವಾರ್ಥತೆಯಿಂದ ಯಾವುದೇ ಕೆಲಸ ಮಾಡುವಾಗಲೂ ಇದು ನನ್ನದು ಅನ್ನೋದು ಮಾಡ್ಕೊಳ್ಳೋದು, ಇದು ಶಿವನದು. ಈಗ ಈ ನೀರು ನಮ್ದಲ್ಲ, ಈ ಭೂಮಿ ನನ್ನದಲ್ಲ, ಗಾಳಿ ನನ್ನದಲ್ಲ, ಬೆಂಕಿಯೇ ನನ್ನದಲ್ಲ, ಈ ಪೃಥ್ವಿ ಯಾವುದಿದ್ದು, ಈ ಪಂಚಭೂತಗಳು ಯಾವುದೂ ನನ್ನವಲ್ಲ, ಎಲ್ಲವೂ ಶಿವನ ಪ್ರಸಾದ. ಶಿವನ ಪ್ರಸಾದ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿಸ್ಕೊಂಡ್ರೆ ನಮಗೆ ನೀರಿನ ಬಗ್ಗೆ, ಜಲದ ಬಗ್ಗೆ, ಪೃಥ್ವಿಯ ಬಗ್ಗೆ, ಅಗ್ನಿಗೆ ಬಗ್ಗೆ ಅಥವಾ ಬೆಂಕಿ, ವಾಯುವಿನ ಬಗ್ಗೆ, ಆಕಾಶದ ಬಗ್ಗೆ ನಮಗೊಂದು ಭಾವನೆ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಏನಾಗಿದೆ, ಇವತ್ತಿನ ಮನುಷ್ಯ ಇದೆಲ್ಲವೂ ನನ್ನದು ಅಂತ ತಿಳಿದಿದ್ದಾನೆ ಅಜ್ಞಾನದಿಂದ. ಈ ಅಜ್ಞಾನ ಮತ್ತು ಈ ಅವಿದ್ಯೆಯಿಂದ ವಿಮುಕ್ತಿ ಪಡೆಯೋದೇನಿದೆಯಲ್ಲ, ಪಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇದು ಶಿವನ ಪ್ರಸಾದ ಆಯಿತು, ಇದು ನನ್ನದಲ್ಲ, ಅದಕ್ಕೆ ಭೂಮಿ ನನ್ನದಲ್ಲ, ಕಾಮಿನಿ ನನ್ನವಳಲ್ಲ ಅಂತ ಅನ್ನೋದನ್ನ ವಚನಕಾರ ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಆದರೆ ಹೇಳ್ತಾ ಬಂದಿದ್ದು ನಿಜ, ಅದರ ಆಚರಣೆಗಳಲ್ಲಿ ಇಲ್ಲ, ಭಾವದಲ್ಲಿ ಇಲ್ಲ. ಅದು ಮುಪ್ಪಿನ ಷಡಕ್ಷರಗಳು ಏನು ಈ ವಿಚಾರಗಳು ಇದೆಯೋ ಈ ತತ್ವವನ್ನು, ಅಂದರೆ ಭವನ್ ನಿಮಜ್ಜನ ಚಾತುರ್ಯ ಅಂತ ಅದನ್ನು ನೆನ್ಪಿಟ್ಕೊಳ್ಳಿ ಸ್ವಲ್ಪ. ಭವ ಅಂದರೆ ಸಂಸಾರ, ನಿಮಜ್ಜನ ಅಂದರೆ ಅದರಲ್ಲಿ ಮುಳುಗುದಾನೆ ಅಲ್ಲಿಂದ ದಾಟುವ ಬೇಕಾಗುವ ಒಂದು ಉಪಾಯ ಅಂತ. ನಾವು ನೀವು ಎಲ್ಲರೂ ಕೂಡ ಈ ಭವದಲ್ಲಿದ್ದೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಕರ್ನಾಟಕದಲ್ಲಿ ಒಬ್ಬರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂತಿದ್ರು. ಅವರು ಶೃಂಗೇರಿಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಪಾಠ ಹೇಳಿದವರು. ಆ ಪಾಠ ಹೇಳಿದವರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು. ಅವರಿಗೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅಂದ್ರೆ ಆ ಕಾಲದಲ್ಲಿ ಅವರು ತರ್ಕ ಚೂಡಾಮಣಿ ಹೀಗೆ ನಾನಾ ಬಿರುದಿತ್ತು, ದೊಡ್ಡ ವೇದಾಂತಿ. ಅವರಲ್ಲಿ 100 ಜನ ವಿದ್ಯಾರ್ಥಿಗಳು ಬರೋರು, ಕಲಿಯೋರು. ನವೀನ ನ್ಯಾಯದಲ್ಲಿ ಹೆಸರು ಅವರಿಗೆ ತುಂಬ ಒಳ್ಳೆ ಹೆಸರು, ವೇದಾಂತ ಮತ್ತು ನ್ಯಾಯದಲ್ಲಿ. ಅವರಲ್ಲಿ ಬಂದು ಯಾರಾದರೂ ಒಂದು ದುಡ್ಡು ಕೊಟ್ಟರೆ, ಆಗಿನ ಕಾಲದಲ್ಲಿ ವಿಕ್ಟೋರಿಯಾ ಕಾಲದ ಬ್ರಿಟಿಷ್ ಕಾಲದಲ್ಲಿ ಇದ್ದು, ಆಗ ಬೆಳ್ಳಿ ರೂಪಾಯಿಗಳಿತ್ತು. ಅದು ತಂದು ಯಾರಾದರೂ ಅವ್ರಿಗೆ ಕೊಟ್ಟರೆ ಅಲ್ಲಿ ತಗೊಳ್ಳೋವಾಗ್ಲಿ ಅಂತ ಅವ್ರ ಕೈಯಲ್ಲಿ ಒಂದು 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 ರೂಪಾಯಿ ಮುಟ್ಟಿದವರಲ್ಲ ಅವರು. ಅಷ್ಟು ನಿಷ್ಠೆಯಿಂದ ಕಾಮಿನಿ ಮತ್ತು ಕಾಂಚನ ಅಷ್ಟು ದೂರ ಇಟ್ಕೊಂಡು ಕೂತಿದ್ದವರು. ಯಾವತ್ತು ಅವರ ಹೇಳ್ತಾರೆ, ಡಿ ವಿ ಗುಂಡಪ್ಪನವರು ಅವ್ರ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ. ಆ ಲೇಖನದಲ್ಲಿ ಹೇಳ್ತಾರೆ ಎಷ್ಟು ಅವರು ಪರಿಶುದ್ಧವಾಗಿತ್ತು ಅವರ ಮನಸ್ಸು ಮತ್ತು ಅವರ ಆಲೋಚನೆ, ಮತ್ತು ವಿದ್ಯಾರ್ಥಿಗಳಿಗೆಲ್ಲ ಪಾಠ ಹೇಳೋರು. ಆಮೇಲೆ ಅಲ್ಲಿ ಯಾರೋ ಒಬ್ಬ ಶೆಟ್ರಂಗಡಿಯಲ್ಲಿ ಪದಾರ್ಥಗಳಿರೋದು, ಅದನ್ನೆಲ್ಲ ತರಿಸ್ಕೊಡೋರು. ತಂದ್ಮೇಲೆ ಎಷ್ಟಾಗಿದೆ ಅಂದಾಗ ಅದನ್ನು ಯಾರಾದರೂ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಕಾಲ ಅವರೇನಾದ್ರೂ ದುಡ್ಡನ್ನು ಕಳಿಸಿದ್ರೆ ಅದನ್ನು ತೆಗೆದು ಅಂಗಡಿಗೆ ತಲುಪಿಸೋರಷ್ಟೇ, ತಾವೇನನ್ನೂ ಮುಡ್ತಿರ್ಲಿಲ್ಲ. ಅಷ್ಟು ಆ ರೀತಿ ಇದ್ದಂಥ ಒಬ್ಬ ವಿದ್ವಾಂಸ. ಅವ್ರ ಜೊತೆಗೆ ಇನ್ನೊಬ್ರು ಅವರಿಗೆ ಸಮಕಾಲಿಕರು, ಇನ್ನೊಬ್ರು ಮೀಮಾಂಸೆ ಕಟ್ಟಿರೋ ವೈದ್ಯನಾಥ ಶಾಸ್ತ್ರಿಗಳು ಅಂತ. ಆ ರೀತಿ ಇದ್ದಂಥ, ಈಗ ನಾನು ಹೇಳ್ತಿರೋದಿಲ್ಲ 120-130 ವರ್ಷಗಳ ಹಿಂದಿನ ಮಾತು. ಆ ಕಾಲದಲ್ಲಿದ್ದಂಥ ಎಷ್ಟು ಜನ ಎಲ್ಲ ವಿದ್ವಾಂಸರು ಆ ಮಟ್ಟದ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರು ನೋಡ್ಕೊಳ್ತಾ ಇದ್ದಾರೆ. ಏಕೆಂದ್ರೆ ಇದನ್ನು ಇದೊಂದು ಪ್ರಮಾಣಕ್ಕೆ ಮನಸ್ಸು ಬಿತ್ತು ಅಂದರೆ, ಈ ಭಾವ ಅಂದರೆ ನಮಗೆ ಭೂಮಿಯ ಅಪೇಕ್ಷೆಗಳು, ಕಾಮಿನಿ ಅಪೇಕ್ಷೆಗಳು,
ಅಧಿಕಾರದ ಅಪೇಕ್ಷೆಗಳು. ಈ ಎಲ್ಲ ಅಪೇಕ್ಷೆಗಳನ್ನ ಬೇಕೋ ಬೇಡವೋ ಅಂದರೆ ಬೇಕು, ಆದರೆ ಬೇಡ. ಹೇಗೆ ಅಂತ ಅನ್ನೋದಕ್ಕೆ ಅವರು ಕೊಟ್ಟಿದ್ದೇನು ಅಂದರೆ ಪದ್ಮಪತ್ರ ನಿವಾಂಭಸ. ನೀರಿನ ಮೇಲೆ ಕಮಲದ ಎಲೆ ಇರುತ್ತೆ, ಆದರೆ ನೀರಿಗೆ ಅಂಟ್ಕೊಳ್ಳಲ್ಲ. ನಾವು ಈ ಭವ ನಿಮಜ್ಜನ ಚಾತುರ್ಯ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇರಬೇಕು, ಎಲ್ಲದಂತಿರಬೇಕು. ಇದನ್ನು ಮುಪ್ಪಿನ ಷಡಕ್ಷರಿಗಳು ತಮ್ಮ ಎಲ್ಲ ವಚನಗಳಲ್ಲಿ ಸಾವಕಾಶವಾಗಿ ಒಬ್ಬ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ, ಹೇಗೆ ಆ ಮನಸ್ಸು ಪರಿವರ್ತನೆ ಆಗಬೇಕು ಅಂತ ರೀತಿ ಹೇಳೋದಕ್ಕೆ ಅವರೊಂದು ಬೇಕಾದಷ್ಟು ಪದ್ಯಗಳನ್ನು, ಅವ್ರ ಕೈಹುಲ್ಯ ಪದಗಳನ್ನು ಬರೆದಿದ್ದಾರೆ. ಅದನ್ನು ಆ ಪದಗಳಲ್ಲಿ ಕೆಲವು ಪದಗಳನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸುಮಾರು ಅವರು 87 ಪದ್ಯಗಳನ್ನು, ಕೈಹುಲ್ಯ ಪದಗಳನ್ನು ಬರೆದಿದ್ದಾರೆ. ಅದರಲ್ಲೊಂದು 3-4 ಪದ್ಯಗಳನ್ನು, ಕೈಹುಲ್ಯ ಪದಗಳನ್ನು ಓದಿ ನಿಮ್ಮ ಜೊತೆಗೆ ಅದನ್ನು ಕುರಿತು ಅದರ ಹಿಂದೆ ಇರುವ ಭಾವ ಏನು, ಅದರ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋ ಯತ್ನ ಮಾಡೋಣ. ಅದು ಮುಪ್ಪಿನ ಷಡಕ್ಷರಿಗಳ ಕೈವಲ್ಯ ಪದ. ಅದರಲ್ಲಿ ಒಂದು ನಮಗೆ ಸರಿಯಾದಾರು, ನಮಗೆ ಸರಿ ಆಧಾರು, ನಮಗೆ ಸರಿ ಆಧಾರು, ಅದೊಂದು ಕುಸುಮ ಷಟ್ಪದಲ್ಲಿ ಬರೆದಿರುವಂಥ ಒಂದು ಕೈವಲ್ಯ ಪದ ಇದು. ಶಿವಶರಣರ ಮನೆಯ ತವೆ ಸೇವೆಯನ್ನು ಮಾಡಿ ಭವವ ಗೆದ್ದನು ಎನಗೆ ಸರಿಯಾದಾರು. ಸರಿ ಅದಾರು ಅಂತ ಯಾರು ಸರಿ ನನಗೆ ಸಮಾನ, ಸರಿ ಅಂದ್ರೆ ಸಮಾನ ಯಾರಿದ್ದಾರೆ, ಯಾಕೆ ಸಮಾನ ಆಗಿದ್ದಾರೆ ಅಂತಂದ್ರೆ ನನ್ನ ಸಮಾನ ಯಾರಿದ್ದಾರೆ ಅಂತ ಒಂದು ಭಾವ ಮನಸ್ಸಲ್ಲಿ ಬರಬೇಕಾದ್ರೆ, ಅದು ಮನಸ್ಸಲ್ಲಿ ಆ ರೀತಿ ಭಾವ ಬರಬೇಕಾದ್ರೆ ಏನಿರಬೇಕು, ಶಿವಶರಣರ ಆ ಮನೆಯ ತವೆ ಅಂತ ಚೆನ್ನಾಗಿ ಸೇವೆಯನ್ನು ಮಾಡಿ ಭವವ ಗೆದ್ದೇನು. ನಾನು ಈ ಭಾವನ, ಈ ಸಂಸಾರವನ್ನ, ಯಾವುದು ನನ್ನ ಬಂಧನಕ್ಕೆ ಸಿಕ್ಕಿಸಿ ನಾನು ಓಡಾಡಿಸ್ತಿದೆಯೋ ಇದನ್ನು ನಾನು ಗೆದ್ದಿದ್ದಿ ಹೇಗೆ ಅಂತಂದ್ರೆ ಶಿವಶರಣರ ಮನೆಯ ಸೇವೆಯನ್ನು ಮಾಡಿ ನಾನು ಈ ಭಾವವನ್ನು ಗೆದ್ದಿದ್ದೆ. ಹಾಗಾಗಿ ನನಗೆ ಸರಿಯಾದಾರು, ನನಗೆ ಸರಿಯಾದ ಸಮಾನವಾಗಿರೋರು ಯಾರಿದ್ದಾರೆ? ಬಸವೇಶ್ವರನು, ಚನ್ನ ಬಸವೇಶ್ವರನು, ಕರುಣಿ ದಸರಯ್ಯ, ಮೋಳಿಗೆಯ ಮಾರಯ್ಯನ ವಸಣಯ್ಯಗಳ ಮನೆಯ ಕಸವಗುಡಿಸುವ ಮಹಾ ಹೊಸ ಸೇವಕರು ನಮಗೆ ಸರಿಯಾದಾರು. ನಾನು ಬಸವೇಶ್ವರರ ಮನೆಯಲ್ಲಿ ಸೇವೆ ಮಾಡಿದ್ದೇನೆ. ಚನ್ನಬಸವೇಶ್ವರನ ಮನೆಯಲ್ಲಿ ಸೇವೆ ಮಾಡಿದ್ದೇನೆ. ಮೋಳಿಗೆ ಮಾರಯ್ಯನ ಮನೆಯಲ್ಲಿ ಸೇವೆ ಮಾಡಿದ್ದೇನೆ. ಮಸಣಯ್ಯನಗಳ ಮನೆಯಲ್ಲಿ ಸೇವೆ ಮಾಡಿದ್ದೇನೆ. ಅಲ್ಲಿರುವ ಕಸವ ಗುಡಿಸುವ ಅಂತ ಹೇಳ್ತಾರೆ. ಕಸವ ಅಂತ ಹೇಳ್ತಾರೆ, ಅದು ಹೊರಗಿನ ಕಸ ಮತ್ತು ಒಳಗಿನ ಕಸ, ಆ ಎರಡೂ ಕಸಗಳನ್ನು ನಾನು ದೂರ ಮಾಡಿದ್ದೇನೆ. ಆ ದೂರ ಮಾಡಿರೋದ್ರಿಂದ ನನಗೆ ಸರಿ ಆಗಿದೆ. ನನಗೆ ಸರಿ ಸಮಾನ ಯಾರಿದ್ದಾರೆ? ಚೆನ್ನಯ್ಯನ ಅಗ್ಗಣಿಯ ಅಘವಣಿ ಹೊನ್ನಯ್ಯ ಗಾಣದ ಕನ್ನಯ್ಯ ಧೂಳಿದೇವರು, ಬೇಡರ ಕಣ್ಣಯ್ಯಗಳ ಮನೆ ಉನ್ನತದ ಸೇವಕರು. ಇನ್ನು ಧರೆಯುಳು ನಮಗೆ ಸರಿಯಾದ ಯಾರ್ಯಾರಿದ್ದಾರೋ, ಚೆನ್ನಯ್ಯ ಇದ್ದಾನೆ, ಹೊನ್ನಯ್ಯ ಇದ್ದಾನೆ, ಕನ್ನಯ್ಯ ಇದ್ದಾನೆ, ಇವರೆಲ್ಲ ತಳವರ್ಗದ ವಚನಕಾರರು. ಅವರ ಮನೆಯ ಉನ್ನತದ ಸೇವಕರು. ನಾನು ಅವರ ಮನೆಯಲ್ಲಿ ಶ್ರೇಷ್ಠ ರೀತಿಯಿಂದ ನಾನು ಸೇವೆ ಮಾಡಿದ್ದೇನೆ. ನಾನು ಸೇವಕನಾಗಿ. ಇನ್ನು ಧರೆಯುಳು ನಮಗೆ ಈ ಧರೆ, ಈ ಭೂಮಿ ನನಗೆ ಯಾರು ಸಮಾನ ಇದ್ದಾರೆ? ಆದರೆ ಈ ಸೇವೆ ಅನ್ನೋದು ಇದೆಯಲ್ಲ, ಈ ಸೇವೆಯಲ್ಲಿ ಹೇಗಿರಬೇಕು ಸೇವೆ ಅಂದರೆ, ಅದು ಹಣದ ಅಪೇಕ್ಷೆಯಿಂದಾಗಲಿ, ಏನೋ ನನಗೆ ತಂದುಕೊಡ್ತಾರೆ ಅಂತ ಫಲಾಪೇಕ್ಷೆ ಇಲ್ಲದೆ ಯಾರು ಮಾಡ್ತಾರೋ ಅದನ್ನು ಸೇವೆ ಅಂತ ಹೇಳೋದು. ಸೇವೆ ಅಂತಂದರೆ ನಾನು ಹೋಗಿ ಏನೋ ಕೂತ್ಕೊಂಡು ಮಾಡ್ತಿದ್ದೀನಿ ಅಂತಲ್ಲ, ಕಸ ಗುಡಿಸ್ತಾ ಇದ್ದೀನಿ ಅಂದರೆ, ಮನೆ ಸ್ವಚ್ಛ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಇಷ್ಟು ಅಂತ ದುಡ್ಡು ತಗೊಳ್ತಾ ಇದ್ದೀವಿ ಈಗ. ಆದರೆ ಸೇವಾ ಮನೋಭಾವ ಬೇರೆ. ಈಗಿನಲ್ಲಿ ನಾವು ದೇವಸ್ಥಾನಗಳಿಗೆ ಹೋದರೆ ಸೇವಾಕರ್ತರು ಅಂತ ಹಾಕಿರ್ತಾರೆ ಬೋರ್ಡ್ನಲ್ಲಿ, ಹೌದಲ್ಲಯ್ಯ? ಸೇವಾಕರ್ತರು ಅಂದರೆ ಸೇವೆ ಮಾಡಿದ, ಅವರು ಹಣ ಕೊಟ್ಟಿರ್ತಾರೆ. ಇವರು ಸೇವೆ ಅಂತಂದ್ರೆ ಏನಂದ್ರೆ ಕಾಯ, ವಾಚ, ಮನಸ, ಈ 3 ರೀತಿಗಳಿಂದಲೂ ಅವನು ಶುದ್ಧೀಕರಣ ಆಗಿರ್ಬೇಕು. ಈ 3 ಕಾಯದಿಂದ, ಮನಸ್ಸಿನಿಂದ, ಮಾತಿನಿಂದ ಅವನೇನಾಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಉನ್ನತದ ರೀತಿಯಲ್ಲಿ ಇರ್ಬೇಕು. ನಾವು ಆ ರೀತಿ ಯೋಚನೆ ಮಾಡಿದ್ರೆ ನಾವು ಸೇವೆ ಮಾಡುವಾಗ ಯಾವುದಕ್ಕೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು. ಸೇವೆಯಲ್ಲಿರುವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇರೋದು. ಫಲನ ಇಚ್ಛಂತಿ, ನಾವು ಯಾವುದೋ ಫಲವನ್ನ ಬಯಸಲ್ಲ. ಆಗಿರಬೇಕು ಅಂತ ಹೇಳೋ ಜೊತೆಗೆ ಈ ರೀತಿ ಇದ್ದಾಗ ನನಗೆ ಸಮಾನವಾಗಿ ಯಾರಿದ್ದಾರೆ ಅನ್ನೋದು, ಈ ಸೇವೆ ಯಾರಿದ್ದಾರೆ, ನನಗೆ ಸಮವಾಗಿದೆ ಯಾರಿದ್ದಾರೆ ಅನ್ನುವಾಗ ಅವರಲ್ಲಿ ಯಾವುದನ್ನ ಮುಪ್ಪಿನ ಷಡಕ್ಷರಿಗಳು ಬರೀತಾ ಇದ್ರು, ಮುಪ್ಪಿನ ಷಡಕ್ಷರಿಗಳಿಗೆ ಒಂದು ಆತ್ಮಾಭಿಮಾನ ಇದೆ, ಅದು ದೇಹಾಭಿಮಾನ ಅಲ್ಲ.
ನಾನು ಸೇವೆ ನಾನು ಶಿವನಿಗಾಗಿ, ನಾನು ಶಿವನ ಸೇವೆಗಾಗಿ ಈ ಜನ್ಮಕ್ಕೆ ಬಂದಿದ್ದೀನಿ, ಈ ಭವಕ್ಕೆ ಬಂದಿದ್ದೀನಿ ಅಂತ. ಈ ಭವದಲ್ಲಿ ನಾನೇನು ಮಾಡ್ತೀನೋ ಅದು ಶಿವನಿಗೆ ಅರ್ಪಣೆ ಮಾಡುವ ಸೇವೆ ಇದು ಶಿವಾರ್ಪಣಂ ಅಸ್ತು ಅಂತ. ಶಿವಾರ್ಪಣಂ ಅಸ್ತು, ಅದು ಶಿವನಿಗೆ ಮಾತ್ರ ಸಮರ್ಪಣೆ ಅದು ಅರ್ಪಣೆ ಆಗಬೇಕು. ಇದು ನಾನು ಮಾಡುವ ಪ್ರತಿಯೊಂದು ಕೂಡ, ಈಗ ನಾನೇನು ಹೇಳ್ತಾ ಇದ್ದೀನಿ ಅದೆಲ್ಲವೂ ಶಿವನಿಗೆ ಅರ್ಪಣೆ. ಅದು ಶಿವನ ಮೂಲಕ ಶಿವಾಂಶ ಸಂಭೂತರಿಗೂ ಅದು ಅರ್ಪಣೆ. ಅಂಶ ಸ್ವರೂಪ ಇದ್ದಾರೆ, ನಿಮ್ಮಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅಂಶ ರೂಪ ಇದೆ. ಈ ಅಂಶಗಳನ್ನ ಕೂಡಿಸ್ಕೊಂಡ್ರೆ ಅದೊಂದು ಅಂಶ ಆಗುತ್ತೆ. ಈ ಶಿವಾಂಶ ಸಂಭೂತರು ಅಂತ ಹೇಳೋದು ಇದೇ ಉದ್ದೇಶದಿಂದ. ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಇದೆ ಗುಣ ಇದೆ, ಅದು ಶಿವಗುಣ ಅಂತ ಹೇಳಿ. ಆ ಶಿವಗುಣವನ್ನ ನೀವು ರೂಪಿಸ್ಕೋಬೇಕಷ್ಟೇ. ಒಬ್ಬರು ಷಡಕ್ಷರಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಉತ್ತಮ ಸೇವಕರಾಗಬೇಕು. ಈಗ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಿಗೆ ನಾವು ಸೇವೆ ಮಾಡಿದ್ವಿ, ಅವರ ಮಾತುಗಳನ್ನು ಕೇಳಿದ್ದೀವಿ, ಅವರ ಧ್ಯಾನದಲ್ಲಿ ಇದ್ದೀವಿ. ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಅವರ ನೆನೆಸ್ಕೊಳ್ತೀವಿ, ಅವರ ನೆನಪು ಮಾಡ್ಕೊಂಡು ನಮ್ಮ ಜೀವನವನ್ನ ಅವತ್ತಿನ ಪ್ರಾರಂಭ ಮಾಡ್ತೀವಿ. ಇದೆಲ್ಲ ಏನಂದ್ರೆ ಸೇವೆಯ ನಾನಾ ಮುಖಗಳಿವೆಲ್ಲ. ಅಂದರೆ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ, ಯಾವುದೇ ರೀತಿ ಯಾವುದೇ ಕೆಲಸಗಳು ಮಾಡಿ, ಆ ಕೆಲಸ ಮಾಡೋಕ್ಕಿಂತ ಮುಂಚೆ ಅದರ ಕೆಲಸದ ಹಿಂದೆ ಒಂದು ಶುದ್ಧೀಕರಣದ ತತ್ವ ಇರಬೇಕು. ಇದನ್ನ ಮುಖ್ಯ ಷಡಕ್ಷರಗಳು ಹೇಳ್ತಾರೆ. ಮುಂದೆ ಅವರು ಹೇಳ್ತಾರೆ, ಬಾವೂರು ಬೊಮ್ಮಯ್ಯ ದೇವರಾದಾಸಯ್ಯ ಭಾವಿಗಳು ಜಗದೇವ ಮಲ್ಲೆ ಬೊಮ್ಮ ಆವಾವ ಜಗದೊಳಗೆ ಆ ವಂದ್ಯರ ಮನೆಯ ಸೇವಕರು ನಮಗೆ ಇನ್ನು ಸರಿಯದಾರು. ಇವರೆಲ್ಲ ಒಂದು ಪಟ್ಟಿ ಹಾಕ್ತಾ ಇದ್ರು. ಅವರು ಇಷ್ಟು ಜನ ವಚನಕಾರರಿದ್ದಾರಲ್ಲ, ಅವರಲ್ಲಿ ಈಗ ಮುಖ್ಯ ಷಡಕ್ಷರಗಳು ಇದ್ದಿದ್ದು ಒಂದು ಕಾಲಘಟ್ಟ. ಅವರು ಇದ್ದಿದ್ದು ಸುಮಾರು 1500, ಅಲ್ಲಿಂದ ಅವರು ಇಲ್ಲಿಗ 500 ವರ್ಷಗಳ ಹಿಂದೆ ಇದ್ದಂಥವ್ರು. 800 ವರ್ಷಗಳ ಹಿಂದೆ ಇದ್ದಂಥ ಶರಣರ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿಂದ 12ನೇ ಶತಮಾನದಿಂದ 13, 14, 15 ಆ 400 ವರ್ಷಗಳಲ್ಲಿ ಬಂದಂತ ಅನೇಕ ಶರಣರ ಹೆಸರುಗಳನ್ನು ಕೊಡ್ತಾರೆ. ಈ ಶರಣರನ್ನ ಬೇರೆ ಬೇರೆ ರೀತಿಗಳಲ್ಲಿ ಸೇವೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಸವೇಶ್ವರಿಗೆ ಹೇಗೆ ಸೇವೆ ಮಾಡಿದ್ದೀನಿ? ನಾನು ಅವರ ಸೇವೆ ಮಾಡಿದ್ದೀನಿ. ಸೇವೆ ಮಾಡುವ ಕ್ರಮ ಯಾವುದು? ಮಾನಸಿಕವಾಗಿ. ಅದಕ್ಕೆ ಹೇಳಿದ ನನಗೆ 3 ಬಗೆಯ ಸೇವೆಗಳು. ಒಂದು ಮಾನಸಿಕವಾಗಿ ನಾನು ಅವರ ಧ್ಯಾನದಲ್ಲಿ ನಾನು ಸೇವೆ ಮಾಡಿದೆ. ಸೇವೆ ಅಂತ ಅನ್ನೋದಕ್ಕೆ ನಿಸ್ವಾರ್ಥವಾದಂಥ ದೃಷ್ಟಿಯಿಂದ ಮಾಡೋದು ಒಂದು, ಅದಕ್ಕೆ ಯಾವುದೇ ಸ್ವಾರ್ಥದ ಲೇಪ ಇರೋದು, ಸ್ವಾರ್ಥ ಲೇಪ ಇಲ್ಲದೆ ಇರುವಂಥ ಸೇವೆಯನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ಅವರು ಈ ಹೆಸರುಗಳೆಲ್ಲ ಹೇಳ್ತಾರೆ. ಚಿಕ್ಕಯ್ಯ ಡೋಹಾರ ಕಕ್ಕಯ್ಯ ಸೊಡ್ಡಳ ಐದಕ್ಕಿಯ ಮಾರಯ್ಯ ರಾಮಯ್ಯನು ಚಕ್ಕುಲಿಯ ನಾಗಯ್ಯ ಅಕ್ಕರಿನ ತೊತ್ತಿನ ಮಕ್ಕಳೆಪ್ಪವು ನಮಗೆ ಸರಿಯಾದ. ನಾವು ಅವರಿಗೆ ತೊತ್ತಿನ ಮಕ್ಕಳು, ಅವರ ಶರಣರ ಅಡಿಯಲ್ಲಿ ಇದ್ದು ನಾವು ಅವ್ರಿಗೆ ಸೇವೆ ಮಾಡ್ತಕ್ಕಂಥವ್ರು. ಮಾನಸಿಕವಾಗಿ, ದೈಹಿಕವಾಗಿ. ಕೆಲವರು ದೈಹಿಕವಾಗಿ ಮಾಡಿದ್ದಾರೆ ಮುಖ್ಯ ಷಡಕ್ಷರಗಳು, ಅವರ ಗುರುಗಳ ಎಡೆಯಲಿಂಗ ಸಿದ್ಧಪ್ರಭುಗಳವರು. ಹಾಗೆ ಹಾದರದ ಬೊಮ್ಮಯ್ಯ ಮಾದಾರ ಧೋಳೆಯ ಮೇದಾರ ಕೇತೆಯ ವಹಿಳೆಯನು ಆದಯ್ಯಗಳ ಮನೆಯ ಕಾದುಕೊಂಡಿರುವಂಥ ಆದಿಕರು ನಮಗಿನ್ನು ಸರಿ ಅದಾರು. ಸಾಮವೇದಿಯ ಸಿದ್ಧ ರಾಮಯ್ಯ ಮೈದನ ರಾಮಯ್ಯ ಏಕಾಂತ ರಾಮಯ್ಯನ ಭೀಮಯ್ಯಗಳ ಮನೆ ಆ ಮಹಾಸೇವಕರು ಈ ಮಹಿಯೊಳಗಿನ್ನು ಸರಿಯಾದಾರು. ಈ ಭೂಮಿಯಲ್ಲಿ ಹೀಗೆ ಎಲ್ಲರನ್ನೂ ನಾನು ಸೇವೆ ಮಾಡ್ತಾ ಹೋಗಿದ್ದೀನಿ ಅಂತ ಒಂದು ಪಟ್ಟಿಯನ್ನೇ ಅವರು ಶಿವಶರಣರ ಒಂದು ಪಟ್ಟಿಯನ್ನು ಕೊಟ್ಟು ಕೊನೆಗೆ ಹೇಳ್ತಾರೆ, ಇಂತಪ್ಪವರ ಬಂಟ. ಇಷ್ಟು ಜನರ ಬಂಟ ಇಂತು ಭವದಲ್ಲಿ ಬಂದ, ಇಂತಪ್ಪ ಬಂಟ ಇಂತು ಭವದಲ್ಲಿ ಬಂದ ಅಂತೆ ಎಂದರೆ ನಿಮಗೆ ಕೊರತೆಯಯ್ಯ ಮುಂತೆ ನಮ್ಮವನೆಂದು ಸಂತೋಷದಿಂದಪ್ಪು ಕಂತು ಹರಿಸುವ ಷಡಕ್ಷರಲಿಂಗವೇ. ಇಂತಪ್ಪವರ ಬಂಟ. ಇಷ್ಟು ಜನ ಏನೋ 63 ಪುರಾತನರನ್ನ ನೂತನರನ್ನ ನಾನು ಇವರ ಬಂಟ ಅಂತ ಸೇವಕ ನಾನು. ಇಂಥ ಭವದಲ್ಲಿ ಬಂದ, ಹೀಗೆ ನಾನು ಈಗ ಭವದಲ್ಲಿ ಬಂದಿದ್ದೇನೆ, ಈ ಸಂಸಾರದಲ್ಲಿ ನಿಂತಿದ್ದೇನೆ. ಅಂತೆ ಎಂದರೆ ನಿಮಗೆ ಕೊರತೆಯಯ್ಯ, ಅದರಿಂದ ನಮಗೆ ಭವದಲ್ಲಿ ಇದ್ದು ನಾನು ಅದ್ರ ಭವದ ದಾಟ್ತಾ ಇದ್ದೀನಿ ಅಂತಂದ್ರೆ ಇದರ ಕೊರತೆಯನ್ನು ನೀಗಿಸ್ಕೊಂಡಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ಅದು ಅಷ್ಟು 63 ಜನ ಪುರಾತನ ಮತ್ತು ನೂತನ ಶರಣರ ಅವರ ಭಕ್ತಿ ಭಾವದಿಂದ ಅವರನ್ನು ಮಾನಸಿಕವಾಗಿ ಆರಾಧನೆ ಮಾಡಿದ್ರಿಂದ, ದೈಹಿಕವಾಗಿ ಆರಾಧನೆ ಮಾಡಿದ್ರಿಂದ, ಮಾತಿನ ಮೂಲಕ ಅದೇ ಈ ಪದಗಳನ್ನ ಯಾವುದನ್ನ ಈ ಕೈವಲ್ಯ ಪದಗಳನ್ನ ಹಾಡುವ ಮೂಲಕ ನಾನು ಅದರ ಸೇವೆ ಮಾಡಿದ್ದೀನಿ. ಅವರ ನಾಮ ಜಪವನ್ನು ಮಾಡಿದ್ದೀನಿ. ನಾನು ಬಸವಣ್ಣವರ ನಾಮ ಜಪ ಮಾಡಿದ್ದೀನಿ,
ಡೋಹರಕ ಕೈನ ಮಾಡಿದ್ದೀನಿ, ಮಾದರ ತೈನ ಮಾಡಿದ್ದೀನಿ, ನುಳಿ ಚಂದೈನ ಮಾಡಿದ್ದೀನಿ. ಹೀಗೆ ಆ ಎಲ್ಲರ ನಾಮಜಪವನ್ನು ಮಾಡ್ತಾ ನಾನು ಸೇವೆ ಮಾಡಿದ್ದೀನಿ. ಸೇವೆಗೆ ನಾನಾ ಮುಖ ಇದೆ. ಆ ಸೇವೆಯನ್ನು ಮಾನಸಿಕವಾಗಿ ಮಾಡ್ಬೋದು, ದೈಹಿಕವಾಗಿ ಮಾಡ್ಬೋದು, ಮಾತಿನಿಂದಲೂ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಕೊರತೆಯಯ್ಯ, ಇದೇನು ಕೊರತೆ ಅಂತ ಅನ್ಬೇಕೆ? ನಾನು ಈ 3 ರೀತಿಗಳಿಂದ ಮಾಡಿದ್ದೇನೆ. ಮುಂತೆ ನಮ್ಮವನೆಂದು ಸಂತೋಷದಿಂದ ಅಪ್ಪು ಕಂತುಹರ ಶಿವಷಡಕ್ಷರಲಿಂಗವೇ, ಶಿವಷಡಕ್ಷರಲಿಂಗವೇ ಬಂದು ಅಪ್ಪು. ಅಂದರೆ ನಾನು ಈ ಸೇವೆಯನ್ನು ಮಾಡುವ ಮೂಲಕ ನಾನು ಧನ್ಯನಾಗಿರೋದ್ರಿಂದ ನೀನು ನನಗಪ್ಪು, ಬಂದು ನನಗೆ ಆನಂದಿಸು, ನನಗೆ ಆಶೀರ್ವಾದ ಮಾಡು, ಅದರ ಮೂಲಕ ಈ ಭಾವನಿಮ್ಮದಿಯನ್ನು ನನಗೆ ಉಂಟಾಗಲಿ ಅಂತ ಹೇಳಿ ಈ ಕೈವಲ್ಯ ಪದ್ಯದಲ್ಲಿ ಹೇಳೋದು. ಇನ್ನೊಂದು ಮುಂದಿನದೊಂದು ಪದ್ಯ ಇದೆ. ಮುಂದೆ ಕೆಲವು ಪದ್ಯಗಳು ಮಾತ್ರ ಆಯ್ಕೆ ಮಾಡಿಕೊಂಡು ಹೇಳ್ತಿರೋದು. ನಿಮ್ಮನ್ನರಿಯದೆ ಅಂತ ಒಂದಿದೆ. ಅದರ ಈ ಕೈವಲ್ಯ ಪದ್ಯದ ಶೀರ್ಷಿಕೆ ನಿಮ್ಮನ್ನು ಅರಿಯದೆ. ಅರಿ ಅಂದರೆ ತಿಳಿ ಅಂತ, ಅರಿಯದೆ ಅಂದರೆ ತಿಳಿಯದೆ. ನಿಮ್ಮನ್ನು ಅರಿಯದೆ, ನಿಮ್ಮನ್ನರಿಯದೆ. ಹಲವು ವಿದ್ಯೆ, ಹಲವು ಶಾಸ್ತ್ರ, ಹಲವು ಮಂತ್ರಗಳನ್ನು ಕಲಿತು ಹಲವು ಭವಕ್ಕೆ ಬಂದರೈಸಿ ನಿಮ್ಮನ್ನರಿಯದೆ. ಕೆಲವರು ಏನು ಮಾಡಿದ್ರು, ಹಲವು ವಿದ್ಯೆಗಳನ್ನು ಕಲ್ತ್ಕೊಂಡ್ರು. ಅದು ಮೇಟಿ ವಿದ್ಯೆ ಇರ್ಬೋದು, ರಾಟಿ ವಿದ್ಯೆ ಇರ್ಬೋದು, ಯಾವ್ಯಾವ ವಿದ್ಯೆಗಳಿದೆಯೋ ಅನೇಕ ವಿದ್ಯೆಗಳು, ಲೌಕಿಕವಾದ ಅಪರ ವಿದ್ಯೆಗಳು. ವಿದ್ಯೆಗಳಲ್ಲಿ 2 ರೂಪ, ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಅಪರಾವಿದ್ಯೆ ಅನ್ನೋದೇನಿದೆ ಇದು ಲೋಕಕ್ಕೆ ಸಂಬಂಧಪಟ್ಟದ್ದು. ಪರಾವಿದ್ಯೆ ಅಂತಂದ್ರೆ ಅಧ್ಯಾತ್ಮ, ತತ್ವಜ್ಞಾನ, ದರ್ಶನ, ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಪರಾವಿದ್ಯೆ. ದ್ವೇ ವಿದ್ಯೆ ವೇದಿತವೇ ಪರ ಅಪರಾಚ ಅಂತ ಹೇಳಿ ಉಪನಿಷತ್ನಲ್ಲಿ ಈ ಮಾತಿದೆ. ಲೋಕದಲ್ಲಿರೋದು 2 ವಿದ್ಯೆ. ಒಂದು ಪರಾವಿದ್ಯೆ ಇದೆ, ಅದು ಶಿವನನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವ ಸಾಧನಾ ಕ್ರಮಗಳು. 2ನೇದು ಅಪರಾವಿದ್ಯೆ ಇದೆ, ಅಂತ ಲೌಕಿಕವಾದ ವಿದ್ಯೆಗಳು ಏನಿದೆಯೋ ಅದರ ನಿರಾಕರಣ, ಅಲಂಕಾರ, ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಯಾವುದೋ ಲೋಕಕ್ಕೆ ಸಂಬಂಧಪಟ್ಟ ಜಲವಿದ್ಯೆ, ವಾಯುವಿದ್ಯೆ, ಹೀಗೆ ಶಸ್ತ್ರ ವಿದ್ಯೆಗಳು, ಇವೆಲ್ಲ ವಿದ್ಯೆ ಇದೆ. ಇಂಥ ವಿದ್ಯೆ ಹಲವು ವಿದ್ಯೆ ಅಂತ ಅದಕ್ಕಾಗಿ ಹೇಳ್ತಾರೆ. ಒಂದು ವಿದ್ಯೆ ಅಲ್ಲ, ಹಲವು ವಿದ್ಯೆ, ಹಲವು ಶಾಸ್ತ್ರ. ಒಂದು ಶಾಸ್ತ್ರ ಇದೆಯೇ, ಅನೇಕ ಶಾಸ್ತ್ರ ಇದೆ. ಶಾಸ್ತ್ರಕ್ಕೂ ಇರೋದು ಒಂದೇ ದೀರ್ಘ ಸ್ವರ ಮಾತ್ರ. ದೀರ್ಘ ಇದೆ, ಅದು ಶಸ್ತ್ರವೂ ಆಗ್ಬೋದು ಅನೇಕರಿಗೆ. ಶಸ್ತ್ರವನ್ನಾಗಿ ಮಾಡಿಕೊಡೋದು, ಶಾಸ್ತ್ರವನ್ನಾಗೇ ಇಟ್ಕೋಬೇಕು. ಶಾಸ್ತ್ರ ಅಂತ ಹೇಳಿದ್ರೆ ಅದು ಲೌಕಿಕವಾಗಿ ಸಾಧನೋಪಾಯ ಅಂತ ಹೇಳಿದ್ರು. ಯಾವುದೇ ಶಾಸ್ತ್ರಗಳು ಕೂಡ ನಿಮಗೆ ಅದನ್ನು ಸಾಧನದ ಉಪಾಯಗಳು. ಒಂದು ಶಿವನನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ದೈವವನ್ನ ಹೋಗೋದಿಕ್ಕೆ, ಷಡಕ್ಷರಲಿಂಗವನ್ನು ಅಪ್ಕೊಳ್ಳೋದಿಕ್ಕೆ, ಆ ಧ್ಯಾನದ ಆ ಸ್ಥಿತಿಗೆ ಹೋಗ್ಬೇಕಾದ್ರೆ ಅವನು ಆ ಶಾಸ್ತ್ರಗಳ ಇರಬೇಕು. ಹಲವು ಶಾಸ್ತ್ರವನ್ನ, ಹಲವು ವಿದ್ಯೆಗಳನ್ನ, ಹಲವು ಮಂತ್ರಗಳನ್ನು ಕಲಿತು. ಈಗ ಮಂತ್ರಶಾಸ್ತ್ರ ಅಂತ ಹೇಳ್ತೀವಿ. ಮಂತ್ರಗಳು ಬೇಕಾದಷ್ಟಿದೆ. ಓಂ ನಮ ಶಿವಾಯ ಇದೆ, ಓಂ ಗುರು ಬಸವಲಿಂಗಾಯ ನಮಃ ಇದೆ, ಓಂ ಸತ್ಯಾತ್ಮನೇ ನಮಃ ಇದೆ, ಓಂ ಪರಬ್ರಹ್ಮಣೇ ನಮಃ ಅಂತಿದೆ. ಇವೆಲ್ಲವೂ ಅನೇಕ ಮಂತ್ರಗಳು. ಅದು ಆಯಾ ಪರಂಪರೆಗಳಲ್ಲಿ ಬಂದ ದೀಕ್ಷಾ ಮಂತ್ರಗಳು ಅಂತ ಕರೀತಾರೆ. ಯಾವೊಬ್ಬ ಗುರು ಇರ್ತಾರೋ ಆ ಗುರು ತಾನು ಸಾಧಿಸಿದ ಒಂದು ಮಂತ್ರ ಇರುತ್ತೆ, ಅದರಿಂದ ಆತ ಬೆಳಕನ್ನು ಕಂಡಿರ್ತಾರೆ. ಯಾವುದೇ ಒಬ್ಬ ಗುರುಗಳಾಗೋದು, ಅದು ಅನೇಕ ಬೇರೆ ಬೇರೆ ಬಗೆಯ ಗುರುಗಳು ನಮ್ಮ ದೇಶದಲ್ಲಿದ್ದಾರೆ. ಅವರಲ್ಲಿ ಈಗ ರಾಮಕೃಷ್ಣಾಶ್ರಮದಿಂದ ಅಥವಾ ಆರ್ಯ ಸಮಾಜದಿಂದ, ಬ್ರಹ್ಮ ಸಮಾಜದಿಂದ ಅವರು ಆ ಒಂದೊಂದು ಬಗೆಯ ಮಂತ್ರಗಳ ದೀಕ್ಷೆ ಕೊಡ್ತಾರೆ. ಹಾಗೆಯೇ ವೀರಶೈವ ಸಂಪ್ರದಾಯದಲ್ಲಿ, ಶೈವ ಸಂಪ್ರದಾಯದಲ್ಲಿ, ವೈಷ್ಣವ ಸಂಪ್ರದಾಯದಲ್ಲಿ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ, ಯೋಗ ದರ್ಶನಗಳಲ್ಲಿ, ಹೀಗೆ ಬೇರೆ 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 ಶಾಸ್ತ್ರಗಳಿವೆ. ಈ ಶಾಸ್ತ್ರಗಳಲ್ಲಿ ಮಂತ್ರವೂ ಕೂಡ ಇದೆ. ಮಂತ್ರ ಅಂದ್ರೆ ಏನು? ಮನು ಇತಿ ತ್ರಾಯತಿ ಇತಿ ಮಂತ್ರ ಅಂತ. ಯಾವುದು ಮನಸ್ಸನ್ನ ರಕ್ಷಣೆ ಮಾಡುತ್ತೆ ಅದು ಮಂತ್ರ ಅಂತ. ಏನ್ರಯ್ಯ, ಮಂತ್ರ ಅಂದ್ರೆ ಏನು ಅಂತ ಹೇಳಿದ್ರೆ ನಿಮ್ಮನ್ನ ರಕ್ಷಣೆ ಮಾಡೋದು ಅದು. ನೀವು ಆ ಮಂತ್ರ ಜಪವನ್ನ ಮಾಡಿಕೊಂಡ್ರೆ, ಈಗ ದತ್ತ ಸಂಪ್ರದಾಯದಲ್ಲಿದ್ದಾರೆ ಕೆಲವರು. ಆ ದತ್ತನ ಸಂಪ್ರದಾಯದಲ್ಲಿ ಓಂ ದತ್ತಾಯ ನಮಃ, ದತ್ತಾತ್ರೇಯ ನಮಃ ಅಂತ ಅಂದ್ಬಿಟ್ಟು ಇಷ್ಟು ತನಕ ಮಾಡಿಕೊಂಡ್ರೆ ಅವರಿಗೆ ಸಿದ್ಧಿಗಳು ಬರುತ್ತೆ ಅಂತ ಹೇಳ್ತೀವಿ. ಅಣಿಮಾದ ಅಷ್ಟೇ ಸಿದ್ಧಿಗಳು ಬರುತ್ತೆ, 18 ಬಗೆ ಸಿದ್ಧಿಗಳೆಲ್ಲ ಇದಾವೆ. ಇದೆಲ್ಲ ಲೌಕಿಕವಾದಂಥ ಕೆಲವು ವಿಚಾರಗಳು. ಮುಪ್ಪಿನ ಷಡಕ್ಷರಗಳನ್ನ ಹೇಳುವಾಗ ಹಲವು ವಿದ್ಯೆ, ಹಲವು ಶಾಸ್ತ್ರ, ಹಲವು ಮಂತ್ರಗಳ ಕಲಿತು, ಹಲವು ಅಂತಂದ್ರೆ ಇಷ್ಟೊಂದು ಮಂತ್ರಗಳಿವೆ. ಈಗ ಯೋಗ ವಾಸಿಷ್ಠದಲ್ಲಿ ಹೇಳುವಾಗ ಓಂ ಸತ್ಯಾತ್ಮನೇ ನಮಃ ಅಂತಾನೆ. ಇನ್ನೊಂದು ಯಾವುದೋ ಶಾಸ್ತ್ರ, ಇನ್ನೊಂದು ಕಡೆ ಹೇಳುವಾಗ ಓಂ ಪರಬ್ರಹ್ಮಣೇ ನಮಃ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳುವಾಗ ಶೈವ ಸಂಪ್ರದಾಯದ ಓಂ ಶಿವಾಯ ನಮಃ ಅಂತ ಹೇಳ್ತೀವಿ.
ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಆ ನಮಃ ಅಂತ ಶಬ್ದನ ಮೊದಲು ಬಳಸಬೇಕು ಅಂತ ಇದೆ. ಶಿವಾಯ ನಮಃ ಅಂತ ನಮಃ ಅನ್ನೋ ಶಬ್ದನ ಕೊನೆಗೆ ಹಾಕ್ಬಿಡುದು, ಅದನ್ನು ಆರಂಭದಲ್ಲಿಯೇ ಬಳಸಬೇಕು ಅಂತ ಒಂದು ಶಾಸ್ತ್ರ ಇದೆ, ವೇದಾಂತದಲ್ಲಿ ಅದೊಂದು ಉಪಕ್ರಮ. ಅದಕ್ಕಿಂತ ಮುಂಚೆ ಹೇಳಬೇಕಾದ ಓಂ ಅಂತಾನೆ ಹೇಳಬೇಕು ಅಂತ. ಓಂ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಇಡೀ ಜಗತ್ತನ್ನ 3 ಅಕ್ಷರಗಳಲ್ಲಿ ನಮ್ಮ ಹಿಂದಿನ ಪೂರ್ವಸೂರಿಗಳು, ಪೂರ್ವ ತಪಸ್ವಿಗಳು, ಋಷಿಗಳು, ಯೋಗಿಗಳು, ಶಿವ ಅನುಭಾವಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ 3 ಅಕ್ಷರ ತಗೊಂಡು ಆ 3 ಅಕ್ಷರನ ಒಂದೇ ಓಂಕಾರದಲ್ಲಿ ಅದನ್ನು ಅಡಿಸಿಟ್ಟು ಹೇಳಿದ್ರು. ಒಂದು ಆ ಹೇಳಿದ್ರು, ಒಂದು ಊ ಹೇಳಿದ್ರು, ಒಂದು ಮು ಅಂತ ಒಂದು ವ್ಯಂಜನ. ಓಂ ಅನ್ನುವ ಈ 3 ಇಗಳಲ್ಲಿ ಇಡೀ ನಿಗಮಗಳನ್ನ ಈ 3 ಅಕ್ಷರದಲ್ಲಿ ತಂದಿಟ್ಟು ನಾವು ಇದೊಂದು ಸೂತ್ರ ಇದೆ. ಈಗ ಯಾವುದಾದ್ರು ಸೈನ್ಸ್ನಲ್ಲಿ ಅಥವಾ ಮ್ಯಾಥಮೆಟಿಕ್ಸ್ನಲ್ಲಿ A+B² ಅಂತ ಹೇಳ್ತೀವಿ. ಇದು ಒಂದು ಸೂತ್ರ ಇದೆ. ನಿಮಗೆ A+B² ಅಂತ ಹೇಳಿದ್ರೆ ಅದನ್ನೇ ಬಿಡಿಸ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಬ್ರಹ್ಮಾಂಡ ಅದರದ ಅರ್ಥವೆಲ್ಲ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಅಕಾರದಯ ಅಂತ ಅಂದ್ಬಿಟ್ಟು ವ್ಯಾಕರಣದಲ್ಲಿ ಹೇಳ್ತೀವಪ್ಪ. ಅಕಾರದಯ ಅಂದ್ರೆ ಅಕಾರದಿಂದ ಹಿಡಿದು ಲಕಾರ ತನಕ ಇರತಕ್ಕಂಥದ್ದು ಏನಿದೆಯೋ ಅಷ್ಟೋ ವರ್ಣಮಾಲೆಯನ್ನು ಅಕಾರದಯ ಅಂತ ಒಂದೇ ಸೂತ್ರದಲ್ಲಿ ಅಕಾರದಯ ಯಹ ನೋಡಿ 5 ಅಕ್ಷರದಲ್ಲಿ ನಿಮ್ಗೆ ಇಡೀ ವರ್ಣಮಾಲೆಯನ್ನು ಹೇಳಿದ್ರು. ಇದು ಮಂತ್ರ ಅಂತ. ಇದು ಮಂತ್ರ ಅಂದ್ರೆ ತುಂಬಾ ಸಂಕ್ಷಿಪ್ತವಾಗಿರುತ್ತೆ ಅಂತ ಹೇಳಿದಷ್ಟೇ. ಎಷ್ಟು ನಮ್ಮ ಪ್ರಾಚೀನರು ಏನು ಅಂದ್ರೆ ಎಷ್ಟು ರಹಸ್ಯವಾಗಿ ಇದನ್ನು ಅರ್ಥ ಮಾಡಿಕೊಂಡ್ರು. ಇದು ಒಂದು ಕಾಲದಲ್ಲಿ ನಡೆದಿರೋ ಸಂದರ್ಭ ಅಲ್ಲ. ಎಷ್ಟೋ ಈಗ 10,000 ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಅಧ್ಯಾತ್ಮದ ಜಗತ್ತಿನಲ್ಲಿ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿರುವ ಯೋಗಿಗಳಾಗೋಗಿದ್ದಾರೆ. ಅಷ್ಟೋ ಕೂಡ ಹೇಳಿರೋದು ಏನಂದ್ರೆ ಅದನ್ನು ವಿಕಾಸಶೀಲವಾಗಿ ಹೇಳಿದ್ದಾರೆ ಹೊರತು ಅದನ್ನು ಸಂಕುಚಿತತೆ ಎಲ್ಲೂ ಮಾಡಿಲ್ಲ. ಸಂಕುಚಿತ ಮಾಡಿರೋದು ಯಾರು ಅಂತ ಹೇಳಿದ್ರೆ ಅದಕ್ಕೆ ಸ್ವಾರ್ಥದಿಂದ ಮಾಡಿರ್ಬೋದೇ ಹೊರತು ಪರಾರ್ಥದಿಂದ ಯಾರೂ ಮಾಡಿಲ್ಲ. ಹಾಗಾಗಿ ಈ ಮಂತ್ರ ಅಂತ ಏನು ಹೇಳ್ತೀವೋ ಓಂಕಾರ ಅನ್ನೋದ್ರಲ್ಲಿ ನಿಗಮ ಅಂತ ಹೇಳಿದ್ವು. ಏನ್ ನಿಗಮ ಅಂದ್ರೆ ನೋಡಿ, ಅ ನಲ್ಲಿರೋದ್ರಲ್ಲಿ ಋಗ್ವೇದ ಹೇಳುತ್ತೆ, ಓ ಅನ್ನೋದ್ರಲ್ಲಿ ಯಜುರ್ವೇದ ಹೇಳುತ್ತೆ, ಮೋ ಅನ್ನೋದ್ರಲ್ಲಿ ಹೇಳೋದ್ರಲ್ಲಿ ಸಾಮವೇದ ಹೇಳುತ್ತೆ. ಒಂದು ಋಗ್ವೇದ ಸಂಹಿತೆ, ಯಜುರ್ವೇದ ಸಂಹಿತೆ, ಸಾಮವೇದ ಸಂಹಿತೆ, ಈ ತ್ರೈವಿದ್ಯಾ ಉಪಾಸತೆ ಅಂತ ಹೇಳುದು. 3 ವಿದ್ಯೆಗಳು, 3 ವೇದ. ತ್ರೈವೇದೋ ವಿಷಯ ಗುಣ ಅಂತ ಅಂದ್ಬಿಟ್ಟು ಒಂದು ಕಡೆ ಬರುತ್ತೆ. ಈ 3 ವೇದಗಳನ್ನ ಒಟ್ಟಾಗಿ ಹೇಳ್ಬೇಕಾದಾಗ ಈ 3 ಓಂಕಾರದಲ್ಲಿ ಅದನ್ನು ನಡೆಸಿಟ್ಟು ಹೇಳ್ತಾರೆ. ಈಗ ಉದಾಹರಣೆಗೆ ಋಗ್ವೇದ ಆರಂಭ ಆಗೋದೇ ಅಗ್ನಿಮೇಳೆ ಪುರೋಹಿತಂ ಅಂತ ಇಂದ ಶುರುವಾಗುತ್ತೆ. ಹಾಗಾಗಿ ಆ ಉ ಮ ಈ 3 ಅಕ್ಷರದಲ್ಲಿ ಇಡೀ ನಿಗಮದ ಅರ್ಥವನ್ನಷ್ಟು ಹೇಳಿದ್ರು. ಇದನ್ನು ಮಂತ್ರ ಅಂತ ಕರೆಯೋದು. ಏನ್ರಯ್ಯ ಮಂತ್ರ ಅಂದ್ರೆ ಆ ಮಂತ್ರದ ಮೂಲಕ ನಿನಗೊಂದು ಲೋಕ ಸೃಷ್ಟಿ ಆಗಬೇಕು. ನೀನು ಓಂಕಾರವನ್ನು ಜಪ ಮಾಡ್ತಾ ಹೋದ್ರೆ ಅದು ಎಷ್ಟೋ ಗುರುವಿನಿಂದ ಇದನ್ನ ಸುಮ್ಮನೆ ನಿಮಗೆ ಅಕ್ಷರ ಓದ್ಕೊಂಡು ನಾನು ಪಠ್ಯ ಇದೆ, ಪುಸ್ತಕ ಇದೆ, ಅದರಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ನೀವು ಅದನ್ನ ತಗೊಂಡು ಕೂತ್ಕೊಂಡು ನೀವು ಹೇಳಿದ್ರೆ ಆಗಲ್ಲ. ಅದಕ್ಕೆ ಬೇಕಾದ್ದೇನು ಅಂದ್ರೆ ಗುರುವಿನಿಂದ ನೀವು ದೀಕ್ಷೆ ಪಡ್ಕೋಬೇಕು. ಗುರು ನಿಮಗೆ ಒಂದು ಸ್ಥಿತಿಯನ್ನು ನಿಲ್ಲಿಸಿ ಕುಳ್ಳಿಸಿ ನಿಮ್ಮಲ್ಲಿ ಇಡೀ ಅಂತಃಶುದ್ಧಿಯನ್ನು ಮಾಡಿ, ಮನಃಶುದ್ಧಿಯನ್ನು ಮಾಡಿ, ದೇಹ ಶುದ್ಧಿ ಮನಃಶುದ್ಧಿ 2 ಆದ್ಮೇಲೆ ನಿಮ್ಮ ಅಂತಃಶುದ್ಧಿಯನ್ನು ಮಾಡಿ ಆತ ನಿಮಗೆ ಮಂತ್ರದ ಉಪದೇಶ ಮಾಡ್ತಾರೆ. ಮಂತ್ರದ ಉಪದೇಶ ಮಾಡಿದಾಗ ನೀ ಮಂತ್ರ ತಗೊಂಡು ಉಪಾಸನೆ ಮಾಡಿ ಅದರ ಮೂಲಕ ನೀವು ನಿಮ್ಮಲ್ಲಿ ಬೆಳೀತಾ ಹೋಗ್ತೀರಿ. ಓಂ ನಮಃ ಶಿವಾಯವನ್ನು ಮಾಡಿ ಅದರಿಂದ ಎಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನ ಅನೇಕ ನಮ್ಮ ಸಂತ ಪರಂಪರೆಯ ಚರಿತ್ರೆಯಲ್ಲಿದೆ, ಬೇಕಾದಷ್ಟಿದೆ. ಅದಕ್ಕೆ ಇವರು ಹೇಳ್ತಾರೆ, ಅದಕ್ಕಾಗಿಯೇ ಹಲವು ಮಂತ್ರಗಳ ಕಲಿಕೆ. ಆದರೆ ಯಾವ ಮಂತ್ರ ಅದು ಅಂತ ಹೇಳಿದ್ರೆ 2 ಬಗೆಯ ಇದೆ. ಒಂದು ವಾಮಾಚಾರದ ಮಂತ್ರಗಳಿದೆ, ಇನ್ನೊಂದು ದಕ್ಷಿಣಾಚಾರದ ಮಂತ್ರಗಳಿದೆ. ವಾಮಾಚಾರ ಮತ್ತು ದಕ್ಷಿಣಾಚಾರ ಅಂತ ಹೇಳ್ತೀವಿ. ವಾಮ ಅಂದ್ರೆ ಎಡೆ ಅಂತ, ದಕ್ಷಿಣ ಅಂದ್ರೆ ಬಲ ಅಂತ. ಯಾವುದು ಈ ಕೈನಲ್ಲಿ ದಕ್ಷಿಣಾಚಾರ ಅಂದ್ರೆ ಎಡಗೈ ಮತ್ತು ಬಲಗೈ ಅಂತಲ್ಲ. ಈ ಯಾವುದನ್ನ ದಕ್ಷಿಣಾಚಾರದಲ್ಲಿ ಮಾಡ್ತಾರೋ ಅದು ಸಾತ್ವಿಕ ರೂಪವಾದದ್ದು. ಯಾವುದು ವಾಮಾಚಾರದಲ್ಲಿ ಮಾಡಿ ನಾವು ವಾಮಾಚಾರ ಮಾಡ್ತೀವೋ, ವಾಮಾಚಾರದಲ್ಲಿ ಏನು ಅಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಅದು ತಮೋ ರೂಪವಾದ. ಅದಕ್ಕೆ ಅಲ್ಲಿ ಗುಣದಲ್ಲಿ 3 ಬಗೆಯ ಗುಣ ಹೇಳ್ತಾರೆ, ಸತ್ವಗುಣ, ರಜಗುಣ, ತಮೋಗುಣ ಅಂತ. ಸತ್ವಗುಣದಲ್ಲಿರೋದು ದಕ್ಷಿಣಾಚಾರ, ತಮೋದಲ್ಲಿರೋದು ವಾಮಾಚಾರ. ಈ ವಾಮಾಚಾರದಲ್ಲೂ ಕೂಡ ಅಂದ್ರೆ ಓಂಕಾರ ಇರೋಲ್ಲ ಅಲ್ಲಿ. ಹಲವು ಮಂತ್ರಗಳೊಂದಿಗೆ ಇಲ್ಲಿ ಹೇಳ್ತಿರೋದು ಬೇರೆ ಅರ್ಥದಲ್ಲಿ. ಈಗ ಹರಾಮ್, ಹ್ರೀಂ, ಹುರೂಂ, ಕ್ಲೀಂ ಇವೆಲ್ಲ ವಾಮಾಚಾರಕ್ಕೆ ದಕ್ಷಿಣಾಚಾರ ಸಂಬಂಧದ್ದು. ಎಲ್ಲ ಕ್ಷುದ್ರ ದೇವತೆಗಳ ಉಪಾಸನೆ. ಅದರ ಮೂಲಕ ವಿರೋಧಿಗಳನ್ನು ಏನೇನು ತಡಿಸಬೇಕೋ ಅದಕ್ಕೆಲ್ಲ ಮಾಡೋದಕ್ಕೆ ಬೇಕಾಗುವ ಇದೆಲ್ಲ ನಮ್ಮಲ್ಲಿ ಪ್ರಾಚೀನವಾದ ಗ್ರಂಥಗಳಲ್ಲಿ ತುಂಬಾ ಇವೆ ಇವೆಲ್ಲ.
ಅದಕ್ಕೆ ಹೇಳ್ತಾರೆ, ಹಲವು ವಿದ್ಯೆ, ಹಲವು ಶಾಸ್ತ್ರ, ಹಲವು ಮಂತ್ರಗಳನ್ನು ಕಲಿತು ಹಲವು ಭವಕ್ಕೆ ಬಂದರೈಸಿ ನಿಮ್ಮನ್ನರಿಯದೆ. ನಿಮ್ಮನ್ನು ತಿಳಿಯೋಕ್ಕಾಗಲಿಲ್ಲ, ಆದರೆ ಅವರು ಕಲ್ತಿ ವಿದ್ಯೆ ಯಾವುದು? ಅದು ಪರಾವಿದ್ಯೆ ಅಲ್ಲ, ಅಪರಾವಿದ್ಯೆಗಳನ್ನು ಕಲ್ತ್ಕೊಂಡು ಅದರಲ್ಲಿ ಮುಳುಗುದು. ಮತ್ತು ಹಲವು ಶಾಸ್ತ್ರ, ಯಾವುದು ವೇದಾಂತ ಶಾಸ್ತ್ರ ಕಲಿಬೇಕಾಗಿತ್ತು ಅದು ಬಿಟ್ಟರು, ವೇದಾಂತ ಶಾಸ್ತ್ರ ಬಿಟ್ಟು ಉಳಿದ ಅನೇಕ ಶಾಸ್ತ್ರಗಳನ್ನು ಕಲ್ತ್ಕೊಂಡ್ರು. ಹಲವು ಮಂತ್ರಗಳು ಕಲ್ತು ದಕ್ಷಿಣಾಚಾರದ ಮಂತ್ರಗಳು ಬಿಟ್ಟರು, ವಾಮಾಚಾರದ ಮಂತ್ರಗಳು ಕಲ್ತ್ಕೊಂಡ್ರು. ಹಲವು ಭಾವಕ್ಕೆ ಬಂದರೈಸೆ, ಹಲವು ಭಾವಗಳು, ಒಂದೇ ಭಾವ ಇಲ್ಲ, ಅನೇಕ ಭಾವಗಳಿವೆ. ಆ ಭಾವಗಳನ್ನ ದಾಟಿಕೊಂಡು ಇವತ್ತು ನಾನು ಈ ರೂಪದಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದು ಗೊತ್ತಿಲ್ಲ ನನಗೆ, ಆದರೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದು ನನಗೆ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ನಾನೇನಾಗ್ತೀನಿ ಗೊತ್ತಿಲ್ಲ. ಕುಮಾರವ್ಯಾಸ ಒಂದು ಮಾತು ಹೇಳ್ತೇನೆ, ಪೂರ್ವ ಜನ್ಮ ಪುಣ್ಯ ಸುಕೃತ ಫಲವಲ್ಲ. ನಾನು ಇವತ್ತು ಏನಾದ್ರು ನಿಂತು ಹೇಳ್ತಾ ಇದ್ದೇನೆ, ಅದು ಪೂರ್ವ ಜನ್ಮದ ಸುಕೃತ. ಈ ಜನ್ಮದ ಸುಕೃತ ಆಗ್ಬೇಕಾದ್ರೆ ಪೂರ್ವ ಜನ್ಮದ ಸುಕೃತವೂ ಬೇಕು ಅಂತ. ಪೂರ್ವ ಜನ್ಮದ ಸುಕೃತ ಇಲ್ಲದೆ ನಾನು ನಿಂತಿಲ್ಲ. ಇದನ್ನ ಜೆನೆಟಿಕ್ಸ್ ನಲ್ಲೂ ಕೂಡ ಇದಕ್ಕೊಂದು ಅವಕಾಶ ಇದೆ. 3 ತಲೆಮಾರಿನ ಹಿಂದೆ ನಾನು, ನಮ್ಮಪ್ಪ ಮತ್ತು ನಮ್ಮ ತಾತ, ಈ 3 ಗುಣಾಂಶಗಳು, 2 ಗುಣಾಂಶಗಳು ನನ್ನಲ್ಲಿದೆ. ಆ ಜೆನೆಟಿಕ್ಸ್ ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈಗ ನನ್ನಲ್ಲಿರುವಂತ ಗುಣಗಳು ಯಾರಿಂದ ಹೇಗೆ ಬಂದು ಅಂದ್ರೆ, ನನ್ನ 3ನೇ ತಲೆಮಾರಿನಲ್ಲಿ ಇದ್ದಂಥದ ವಂಶವಾಹಿನಿಯಿಂದ ನನ್ಗೆ ಬಂತು ಅಂತ. ಇದು ಜೆನೆಟಿಕ್ಸ್ ಅಂತ ಹೇಳಿದ್ರೆ ವಂಶಶಾಸ್ತ್ರ ಅಂತ ಕರೀತಾರೆ. ಇಡೀ ನಮ್ಮ ಪ್ರತಿಯೊಬ್ಬರು ಕೂಡ ಆ ಥರದ ಒಂದು ಇದನ್ನು ತುಂಬಾ ಸೈಂಟಿಫಿಕ್ ಆಗಿ ಇದನ್ನೆಲ್ಲ ತುಂಬಾ ಅಧ್ಯಯನ ಮಾಡಿರುವಂಥದ್ದು. ಒಬ್ಬ ನೋಬೆಲ್ ಲಾರೆಟ್ ಒಬ್ಬರು ಜೆನೆಟಿಕ್ಸ್ ಮೇಲೆ ಕೆಲಸ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತೇನೆ ಹಲವು ಜನ್ಮಗಳು ಅಂತ, ಈ ಹಲವು ಜನ್ಮ ಅನ್ನೋದು ಉಂಟಾ ಅಂತ ಹೇಳಿದ್ರೆ ಹೌದು ಇದೆ. ಅದಕ್ಕೆ ಬೇಕಾದಷ್ಟು ಪ್ಯಾರಾಸೈಕಾಲಜಿಗಳಲ್ಲಿ, ಪರಾಮಾನಸಿಕ ಶಾಸ್ತ್ರಗಳಲ್ಲಿ, ಈಗ ಅದನ್ನು ಹಿಪ್ನಾಟಿಸಮ್ ಮಾಡಿ ಅವ್ನಿಗೆ ಹೇಳಿದಾಗ, ನೀನು ಮುಂದೆ ಹಿಂದೆ ಏನಾಗಿದೆ ಅಂತ ಕೇಳಿದಾಗ, ನಾನು ಇಂಥ ಜಾಗದಲ್ಲಿ ಹೀಗೆ ಹುಟ್ಟಿದ್ದೆ ಅಂತ ಹೇಳಿ ಅವನ ಸ್ಮೃತಿಯ ಒಳಗಿರುವ ಒಂದು ಇಂಟ್ಯೂಷನ್ ಒಳಗಡೆ ಅಡಗಿರ್ತಕ್ಕಂಥ ಅಂತರ್ಪ್ರಜ್ಞೆಗಳು ಇರ್ತಕ್ಕಂಥದ್ರಿಂದ ವಿಕಾಸ ಮಾಡಿಸಿ ಅದನ್ನು ಓಪನ್ ಮಾಡಿ ಅದನ್ನು ಹೇಳಿದಾಗ ತಾನು ಹಿಂದಿನ ಜನ್ಮದಲ್ಲಿ ಎಲ್ಲಿದ್ದೆ, ಏನಾಗಿದ್ದೆ ಅನ್ನೋದಕ್ಕೆ ಬೇಕಾದಷ್ಟು ಪ್ರಯೋಗಗಳೆಲ್ಲ ನಡೆದಿವೆ. ಅದಲ್ಲಿರಲಿ. ಹಲವು ಭವಕ್ಕೆ ಬಂದರೈಸೆ ನಿಮ್ಮನ್ನರಿಯದೆ. ಅದು ಇಷ್ಟೆಲ್ಲ ಆಯ್ತು, ಅದನ್ನು ನಾವು ನಿಜವಾಗ್ಲೂ ತಿಳಿಬೇಕಾದ ಯಾವುದು? ನಿಮ್ಮನ್ನು ಅರಿಯದೆ ನಾವು ಬಂದಿದ್ದೀವಿ ಅಷ್ಟೇ. ನಿಮ್ಮ ಅಂದ್ರೆ ಯಾರು? ಶಿವನನ್ನ ಅರ್ಥ ಮಾಡ್ಕೊಳ್ಳದೆ, ಶಿವನನ್ನ ನಾನು ಅರಿಯದೆ ಬಂದಿದ್ದೀನಿ, ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀನಿ. ಆದರೆ ಶಿವನನ್ನು ಬಿಟ್ಟು ಉಳಿದಿದ್ದೆಲ್ಲ ತಿಳ್ಕೊಂಡಿದ್ದೀನಿ. ಒಳ್ಳೆ ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತ, ಅಲಂಕಾರ ಶಾಸ್ತ್ರದಲ್ಲಿ ಒಳ್ಳೆ ಪಂಡಿತ ನಾನು. ಯಾವುದೋ ಲೌಕಿಕ ಶಾಸ್ತ್ರಗಳಿದೆಯೋ ಲೌಕಿಕ ಶಾಸ್ತ್ರಗಳಲ್ಲಿ ನಾನು ಬಂದೆ, ಲೌಕಿಕ ವಿದ್ಯೆಗಳಲ್ಲಿ ಬಂದೆ, ಲೌಕಿಕವಾದಂಥ ವಾಮಾಚಾರದ ವಿದ್ಯೆಗಳಲ್ಲಿ ನಾನು ಬಂದೆ, ಮಂತ್ರಗಳನ್ನು ಕಲ್ತ್ಕೊಂಡು. ಆದರೆ ನಿಜವಾದ ಅರ್ಥದಲ್ಲಿ ಯಾವ ದಾರಿ ಹಿಡಿಬೇಕೋ ಆ ದಾರಿ ಹಿಡಿದು ನಿಮ್ಮನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಪಲ್ಲವಿ. ಸ್ವರೂಪ ಧನ್ಸು ಇಂದ್ರಜಾಲ, ತೊರಗೈಯಾಗ ಯಕ್ಷ ವಯಸೆ, ಕೊರಳು ಬೆರಳು ಅಗ್ನಿಜಲದ ಸ್ತಂಭವೆಲ್ಲವ. ಅರಿವುತ್ತಿರ್ಪೆ ಮರುಳೆ ನೀನು ಗಿರಿಯ ನಗುಳಿ ಇಲಿಯ ಹಿಡಿದ ಪರಿಗಳೈಸೆ, ಏನು ಸಕ್ಕವು ಹೇಳು ಸಾಧಕ. ಸಾಧಕ ಹೇಳು ಏನು? ಗಿರಿಯನ್ನು ಅಗುಳಿ, ಈ ಗಿರಿ ಅಂದ್ರೆ ಬೆಟ್ಟವನ್ನ ಬಗ್ದು ಇಲಿಯ ಹಿಡಿದ ಪರಿಗಳೈಸೆ. ಇವೆಲ್ಲ ಏನು ಅಂದ್ರೆ ಎಂಥದ್ದು ಅಂದ್ರೆ, ಬೆಟ್ಟ ಆಗಿದ್ಬಿಟ್ಟು ಇಲಿ ಹಿಡಿದಂಗ ಆಯ್ತದೆ. ಶಿವನನ್ನ ಯಾಕೆ ತಿಳಿಲಿಲ್ಲ ಅಂದ್ರೆ, ನೀ ಶಿವನ್ ತಿಳಿಯಕ್ಕೆ ಯಾಕೆ ಹೋಗ್ಲಿಲ್ಲ ಅಂದ್ರೆ, ಹೋಗಿ ಬೆಟ್ಟವನ್ನು ಅಗದು ಇಲಿಯನ್ನು ಹೇಗೆ ಹಿಡಿತಾರೋ ಹಾಗೆ ನೀನು ಅನೇಕ ವಿದ್ಯೆಗಳ ಮೂಲಕ, ಅನೇಕ ಶಾಸ್ತ್ರಗಳ ಮೂಲಕ ನೀನು ಹೋದೆ. ಆದರೆ ನೀನು ಹೋದೆ, ಆದರೆ ನೀನು ಶಿವನನ್ನ ಅರಿಯದೆ ಹೋದೆ. ಶಿವನನ್ನ ನೀನು ಅರಿಯದೆ ಹೋದಂತೆ ಈ ವಿದ್ಯೆಗೆ ಏನು ಪ್ರಯೋಜನ ಏನಿದೆ? ನಿಜದ ದಾರಿ ಹಿಡಿದನ್ನೇ ಸುಳ್ಳಿನ ದಾರಿ ಹಿಡಿದಿದ್ದರಿಂದ ಏನಾದ್ರೆ ಭವದಲ್ಲಿ ನೀವು ಭವಗಿಟ್ಟಿರಿ. ನಿಜದ ದಾರಿಯನ್ನು ಹಿಡಿದ್ರೆ ಶಿವನ ದಾರಿ ಸಿಗೋದು ನಿಮಗೆ. ಶಿವನ ದಾರಿಗೆ ಹೋಗ್ಬೇಕಾದವರು ಬೇರೆ ಅಡ್ಡದಾರಿ ಹಿಡಿದಿದ್ದೀರಿ. ಮಾರ್ಗದಲ್ಲಿ ಹೋಗ್ಬೇಕಾದವರು ಕುಮಾರ್ಗವನ್ನು ಹಿಡಿದ್ರೆ ಏನಾಗುತ್ತೆ? ಅದು ನೀವು ಮಾರ್ಗದಲ್ಲಿ ಹೋಗ್ಬೇಕಲ್ಬಿಡ್ರೆ, ಮತ್ತೆ ಮಾರ್ಗ ಬಿಟ್ಬಿಟ್ಟು ನೀವು ಕುಮಾರ್ಗದಲ್ಲಿ ಹೋದ್ರೆ ನೀವು ಕುಮ್ಮತಿಗಳಾಗ್ತೀರಿ. ಏನಾಗ್ತೀರಿ ನೀವು? ಕುಮ್ಮತಿಗಳು. ಸುಮ್ಮತಿಗಳಾಗಲ್ಲ. ಸುಮ್ಮತಿಗಳಾಗಬೇಕಾದ್ರೆ ನೀವು ಹೆದ್ದಾರಿಯಲ್ಲ ಹೋಗ್ಬೇಕು, ಸುಮಾರ್ಗದಲ್ಲಿ ಹೋಗ್ಬೇಕು. ಬರೀ ಮಾರ್ಗ ಅಲ್ಲ, ಯಾವ್ಯಾವುದೋ ದಾರಿ ಅಲ್ಲ, ಸುಮಾರ್ಗ ಅಂತ. ಅದನ್ನೇ ಶಿವನ ಮಾರ್ಗ. ಅದನ್ನೇ ಕಾಳಿದಾಸ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿನ್ನ ದಾರಿಯೆಲ್ಲವೂ ಶಿವಪಂಥವಾಗಲಿ ಅಂತ. ಶುಭಸ್ತುತೆ ಪಂಥಾಹ ಅಂತ ಒಂದು ಮಾತಿದೆ. ಶುಭಸ್ತುತೆ ಪಂಥಾಹ ಶಿವಾಹ ಶುಭಸ್ತುತೆ ಪಂಥಾಹ. ಆ ಶಿವ ತೋರಿಸಿದ ದಾರಿ ಏನಿದೆಯಲ್ಲ ನೀನು ಒಳಿತಾಗ್ಲಿ ಅಂತ ಶಕುಂತಲೆಗೆ
ಕಣ್ವ ಮಹರ್ಷಿಗಳು ಆದೇಶ ಹೇಳ್ತಾರೆ. ಅದ್ರ ಮುಂದೆ ಏನಾಯ್ತು ಅನ್ನೋದು ಬೇರೆ, ಅವಳು ಕೊನೆ ಅಂತ್ಯದಲ್ಲದು ಫಲವೇ ಆಗಿದ್ದು. ನಮ್ಮ ದಾರಿ ಏನಾಗಿರಬೇಕು ಅಂದ್ರೆ ಶಿವಪಥವಾಗಿರಬೇಕು ಹೊರತು ನಾವು ಬೇರೆ ದಾರಿಯನ್ನು ಹಿಡಿಕೊಡುದು. ಛಂದ, ಗಣಿತ, ಧಾತು, ಕೋಶ, ಮುಂದೆ ಪಂಚಕಾವ್ಯ, 5 ಕಾವ್ಯಗಳು. 5 ಕಾವ್ಯಗಳ ಕಡೆಯ ಕುಮಾರ ಸಂಭವ, ರಘುವಂಶ, ಕುಮಾರ ಸಂಭವ, ಯಾವುದು ಅಲ್ಲಪ್ಪ, ಮಾಘನ್, ಶೀಶ ಪರ್ವತ, ಭಾರ್ವೆ, ಕಿರಾತಾರ್ಜುನಿ, ಪಂಚಮಹಾಕಾವ್ಯಗಳು. ಇದಿಷ್ಟು ನೈಷಧೀಯ, ಇದಿಷ್ಟು ಪಂಚಮಹಾಕಾವ್ಯಗಳು. ಇವೆಲ್ಲ ಒಂದೊಂದು ಕಾವ್ಯಗಳು ಬೇರೆ ಬೇರೆ ವಸ್ತು ಇರುವುದು. ಮಾಘನ ಅಲ್ಲಿ ಪಾಂಡಿತ್ಯ ಇದೆ, ಭಾರವಿನಲ್ಲಿ ಅರ್ಥಶಾಸ್ತ್ರದ ಪರಿಣತಿ ಇದೆ, ನೈಷಧೀಯದಲ್ಲಿ ವಿದ್ಯಾ ವಿಲಾಸ ಇದೆ, ರಘುವಂಶದಲ್ಲಿ ಧಾರ್ಮಿಕ ರಾಜರ ವಂಶದ ಚರಿತ್ರೆ ಇದೆ, ಕುಮಾರ ಸಂಭವದಲ್ಲಿ ಈಶ್ವರನ ಚರಿತ್ರೆ, ಗಿರಿಜಾ ಕಲ್ಯಾಣದ ರೂಪ. ಈ ಪಂಚಮಹಾಕಾವ್ಯಗಳನ್ನು ಅಭ್ಯಾಸ ಮಾಡಿ ಆ ಕಾಲದಲ್ಲಿ ಮಾಘನನ್ನು ಓದ್ತಿದ್ರು, ಕಾಳಿದಾಸನನ್ನು ಓದ್ತಾ ಇದ್ರು, ಶ್ರೀಹರ್ಷನನ್ನು ಓದ್ತಾ ಇದ್ರು, ಭಾರವಿಯನ್ನು ಓದ್ತಾ ಇದ್ರು. ಈ ಪಂಚಮಹಾಕಾವ್ಯಗಳನ್ನು ಬಂತು ಅಂದ್ರೆ ಒಳ್ಳೆ ದೊಡ್ಡ ವಿದ್ವಾಂಸ ಅಂತ ಕರೆಯೋರು ಅವರು. ಯಾವುದಾದ್ರೂ ಒಂದು ಕಾವ್ಯದಿಂದ ಅವನು ಆಕಾಂಕ್ಷ ಪದ್ಧತಿನಲ್ಲಿ ಶ್ಲೋಕಗಳನ್ನ ತಗೊಂಡದನ್ನ ವ್ಯಾಖ್ಯಾನ ಮಾಡಿದ್ರೆ ಒಬ್ಬ ದೊಡ್ಡ ವಿದ್ವಾಂಸ ಅಂತ ಹೇಳ್ತಿದ್ರು. ಉಪನಿಷದಕ್ಷರಿಗೆ ಹೇಳ್ತಾರೆ, ಇದು ನಿಮ್ಮ ವಿದ್ವತ್ತು, ನಿಮ್ಮ ವಿದ್ವಾಂಸನ ಒಂದು ಅಹಮಿಕೆ ಇರ್ಬೋದೇ ಹೊರತು ಇದರಿಂದ ಇಷ್ಟು ಕಲಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ ಛಂದಶಾಸ್ತ್ರ. ಈ ಪದ್ಯಗಳು ಬರೀಬೇಕಾದ್ರೆ ಗುರು ಲಘು ವಿಸ್ತಾರ ಮಾಡಿ ಯಾವ ಛಂದಸ್ಸಿನಲ್ಲಿ ಯಾವ್ಯಾವುದನ್ನು ಹೇಗೆ ಇರಬೇಕು, 3-4 ಮಾತ್ರೆಗಳು ಅಥವಾ 3 ಮಾತ್ರೆ ಗಣಗಳು. ಅದಕ್ಕೆ ಯಮಾತ ರಾಜ ಭಾನ ಸಲಗಮ್ ಅಂತ ಹೇಳಿ ಯಗಣ ಮಗಣ ಜಗಣ ರಗಣ ಸಗಣ ತಗಣ ಅಂತ ಹೇಳಿ ಗಣಗಳಿದೆ. ಆ ಗಣಗಳ ಹಿನ್ನೆಲೆಯಲ್ಲಿ ಛಂದಶಾಸ್ತ್ರ ಇದೆ, ಪದ್ಯಗಳನ್ನು ಕಟ್ಟುವ ಶಾಸ್ತ್ರ. ಈ ಪದ್ಯ ಹೇಗೆ ರಚನೆ ಮಾಡಬೇಕು, ಒಂದು ಕಂದ ಪದ್ಯ ಹೇಗೆ ಬರಿಬೇಕು, ವೃತ್ತ ಹೇಗೆ ಬರಿಬೇಕು, ಷಟ್ಪದಿ ಹೇಗಿರಬೇಕು, ಜನರಯ ತ್ರಿಪದಿ ಹೇಗಿರಬೇಕು, ಸಾಂಗತ್ಯ ಹೇಗಿರಬೇಕು, ಏಳೆ ಹೇಗಿರಬೇಕು, ಹೀಗೆ ಛಂದಸ್ಸಿನಲ್ಲಿ ಬೇಕಾದಷ್ಟು. ಅದು ಕನ್ನಡ ಛಂದಸ್ಸು, ಪ್ರಾಕೃತ ಛಂದಸ್ಸು ಮತ್ತು ಸಂಸ್ಕೃತ ಛಂದಸ್ಸು, 3 ಬಗೆಯ ಛಂದಸ್ಸುಗಳಿವೆ. 3 ಬಗೆಯ ಛಂದಸ್ಸಿನಲ್ಲೂ ಕೂಡ ಒಳ್ಳೆ ಪ್ರಾವೀಣ್ಯ ಪಡೆದಿರ್ತಾನೆ. ಯಾವ ಛಂದಸ್ಸಲ್ಲಿ ಹೇಳಿ ಸ್ವಾಮಿ ನಿಮ್ಗೆ ಯಾವ ಛಂದಸ್ಸಲ್ಲಿ ಪದ್ಯ ಬೇಕು ಅಂದ್ರೆ ಆ ಛಂದಸ್ಸಲ್ಲಿ ಕಟ್ಕೊಡ್ತಾನೆ. ಆ ಥರ ಆಶು ಕವಿಗಳು ನಮ್ಮಲ್ಲಿ ಇದ್ರು. ಈಗಲೂ ನಮ್ಮ ಶತಾವಧಾನಿ ಆರ್ ಗಣೇಶ್ ಅವರು ಯಾವ ಛಂದಸ್ಸಲ್ಲಿ ಕೇಳಿದ್ರು ಆ ಛಂದಸ್ಸಿನಲ್ಲಿ ನಿಂತ ಜಾಗದಲ್ಲಿ ಒಂದು ಪದ್ಯ ಕಟ್ತಾರೆ. ಹೇಳ್ತಾರೆ ಉಪನಿಷದಕ್ಷರಗಳು, ಛಂದ, ಗಣಿತ, ವ್ಯವಹಾರ ಗಣಿತ, ಲೆಕ್ಕ, ಧಾತು ಅಂತಂದ್ರೆ ಯಾವುದೇ ಪದಗಳಿಗೆ ಕ್ರಿಯಾಪದಗಳು ಒಂದೊಂದು ಧಾತು ಇರುತ್ತೆ, ನಾಮಪದಗಳಿಗೂ ಧಾತು ಇರುತ್ತೆ, ಪ್ರಕೃತಿ ಇರುತ್ತೆ. ಈಗ ಧಾತು ಅಂತ ಹೇಳಿದ್ರೆ ಕ್ರಿಯಾಪದಗಳ ಮೂಲ ರೂಪವನ್ನು ಧಾತು ಅಂತ ಹೇಳ್ತೀವಿ ನಾವು. ಸುಬಂತಂ ತಿಗಂತಂ ಅಂತ ಹೇಳ್ತೀವಿ. ಸುಬಂತ ಅಂದ್ರೆ ಸುಪ್ರತ್ಯಯ, ಸುಬಂತ ತಿಂಗ್ ಪ್ರತ್ಯಯ ತಿಗಂತ ಅಂತ. ಈ ತಿಗಂತ ಅನ್ನೋದನ್ನೇ ನಾವು ಧಾತು ಅಂತ ಹೇಳೋದು. ಈಗ ಭೂ ಧಾತು ಭವತಿ ಆಗುತ್ತೆ. ಈ ಭೂ ಅನ್ನುತ್ತಾ ಅಂತಿದೆಯಲ್ಲ, ಈ ಎಲ್ಲಾ ಧಾತುಗಳನ್ನು ಬಾಯ್ ಹಟ್ ಮಾಡ್ಬೋದು. ವ್ಯಾಕರಣದಲ್ಲಿ ಈ ಧಾತು ಪಾಠ ಇರುತ್ತೆ. ಈ ಧಾತು ಪಾಠಗಳನ್ನ ಅವರ ಕೋಶದ ಒಂದು ಭಾಗ ತೆಗೆದ್ರೆ ನಿಮಗೆ ಧಾತು ಪಾಠದ ವಿವರಗಳು ಬರುತ್ತೆ. ಅಷ್ಟೆಲ್ಲ ಕಲ್ತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಅವನು ಯಾವುದು ಬೇಕಾದ್ರೂ ರೀತಿಗಳು, ಯಾವ ಲಟ್ಲಕಾರದೋ ಲೋಟ್ಲಕಾರೋ ಲಂಗ್ಲಕಾರವೋ ಎಲ್ಲ ಲಕಾರಗಳಲ್ಲೂ ಧಾತುಗಳು ನಡೆಸಬಲ್ಲ ಸಾಮರ್ಥ್ಯ ಇದೆ ಅನ್ಕೊಳ್ಳಿ. ಅದು ಹೇಳ್ತಾರೆ. ಛಂದ, ಧಾತು, ಗಣಿತ, ಕೋಶ, ಬೇಕಾದಷ್ಟು ಕೋಶಗಳಿವೆ. ಯಾವ್ಯಾವ ಕೋಶ ಕೇಳಿದರೆ ನೀವು? ಅಮರಕೋಶ, ನಾನರ್ಥ ಕೋಶ, ಅನೇಕ ಅರ್ಥ ಧ್ವನಿ ಮಂಜರಿ. ನನ್ನ ಹತ್ರ 22 ಕೋಶಗಳಿವೆ. ಒಂದು ಸಂಗ್ರಹ 1845 ಪ್ರಿಂಟ್ ಆದಂತ, ಕಾಶಿನಲ್ಲಿ ಪ್ರಿಂಟ್ ಆದಂತ ಒಂದು ಕಲ್ಲಿನ ಪ್ರತಿ. ಅನೇಕ ಅರ್ಥ ಧ್ವನಿ ಮಂಜರಿ ಅಂತಿದೆ, ಅದು ಯಾರಿಗೂ ಕೇಳಿಲ್ಲ ಅಂಥ ಕೋಶಗಳು. ಮೇದಿನಿ ಕೋಶ ಅಂತ, ಅಮರಕೋಶ ಅವರಕ್ಕಿಂತ ಮುಂಚೆ ಬಹಳ ಪ್ರಚಲಿತವಾದ ಉತ್ತರ ಭಾರತದಲ್ಲಿ ಮೇದಿನಿ ಕೋಶ, ದಕ್ಷಿಣ ಭಾರತದಲ್ಲಿ ಅಮರಕೋಶ. ಈ ಅಮರಕೋಶದಲ್ಲಿ ತ್ರಿಕಾಂಡ ಅಮರಶೇಷ ಅಂತ ಕರೆಯೋದು ಅಲ್ವೇನೆಯ. ಈ ತ್ರಿಕಾಂಡ ಅಮರಕೋಶದಲ್ಲಿ ವನೌಷಧಿ ವರ್ಗವೇ ತುಂಬಾ ಕಠಿಣವಾದ್ದು. ನಿಮಗೆ ಮನುಷ್ಯ ವರ್ಗ, ಭೂವರ್ಗ, ಜಲವರ್ಗ, ವಾಯುವರ್ಗ, ಬೇಕಾದಷ್ಟು ವರ್ಗಗಳಿವೆ. ಆ ವರ್ಗಗಳಲ್ಲಿ ಈ ವನೌಷಧಿ ವರ್ಗ ಮಾತ್ರ ಸ್ವಲ್ಪ ಕಠಿಣವಾದ, ವಿದ್ವಾಂಸರಿಗೆ ಕಠಿಣ. ಎಲ್ಲಾ ಕೋಶಗಳನ್ನು ಚೆನ್ನಾಗಿ ಪರಿಣಿತಿ ಪಡೆದಿರಬಹುದು. ಅದಕ್ಕೆ ಹೇಳ್ತಾರೆ
ಛಂದ, ಗಣಿತ, ಧಾತು, ಕೋಶ, ಮುಂದೆ ಪಂಚಕಾವ್ಯ, ಇವನ್ನೆಲ್ಲ ಇಟ್ಕೊಂಡು ಮುಂದೆ 5 ಕಾವ್ಯಗಳನ್ನು ಅಧ್ಯಯನ ಮಾಡಿ ಮಾಘ ಒಂದೂ ಉಳಿಯದಂತೆ ಕಲಿಯುತ್ತಿರ್ಬೇ. ಅದ ರೀತಿಯಲ್ಲಿ ನೀನು ಒಂದೊಂದೂ ಬಿಡದೆ ಎಲ್ಲವೂ ಕಲ್ತ್ಕೊಂಡಿದ್ಯಾ. ಒಂದು ಕಾಳು ನೆಲ್ಲಿಗಾಗಿ, ಒಂದು ಕಾಳು ಏನೆಯ, ಒಂದು ಕಾಳು ನೆಲ್ಲಿಗಾಗಿ ಮಂದರಾತ್ರಿ ಅರಿತು ಜಳ್ಳ ತಂದು ತೂರುತ್ತಿರ್ಪಂದರ್ನ ಮಾಳ್ಕೆ ಪಾಠಕ. ಅಯ್ಯೋ, ನೀನೇನು ಎಂತ ಪಾಠಕ, ನೀನೆಂತ ಮನುಷ್ಯ ಅಂದರೆ ಒಂದು ಕಾಳು ನೆಲ್ಲಿಗಾಗಿ. ಒಂದು ನೆಲ್ಲು ಇದೆಯಲ್ಲ, ಭತ್ತ, ಆ ಭತ್ತದ ನೆಲ್ ತಂದು ಏನ್ ಮಾಡ್ತಾರೆ, ಹಾಕ್ತಾರೆ. ಅದರಿಂದ ಏನ್ ಬರುತ್ತೆ, ಭತ್ತದ ಪೈರು ಬರುತ್ತೆ. ಮತ್ತೆ ನಾಟಿ ಮಾಡಿದ್ರೆ ಅದರಿಂದ ಭತ್ತ ಬರುತ್ತೆ. ನೀನೇನ್ ಮಾಡಿದ್ಯಾ ಅಂದ್ರೆ, ಒಂದು ಇದನ್ನ ಭತ್ತ ತರೋದಕ್ಕಾಗಿ ನೀನು ಎಲ್ಲಿ ಹೋಗಿದ್ದೀಯ, ಮಂದರಾದ್ರಿ ಅರಿತು. ನೀನು ಮಂದರಾದ್ರಿ ಪರ್ವತಕ್ಕೆ ಹೋಗಿ, ಮಂದರ ಪರ್ವತಕ್ಕೆ ಹೋಗಿ, ಮಂದರ ಅದ್ರಿ ಮಂದರಾದ್ರಿ, ಆ ಮಂದರ ಪರ್ವತಕ್ಕೆ ಹೋಗಿ ನೆಲ್ಲಿ, ಈ ಯಾವುದನ್ನ, ಈ ನೆಲ್ಲಿ ಕಾಳನ್ನ, ಆ ಕಾಳು ತಗೊಂಬರೋದಕ್ಕೆ ನೀನು ಅಲ್ಲೆಲ್ಲ ಅಲ್ದಿದ್ಯಾ. ಏನ್ ಪ್ರಯೋಜನ ಇದು? ಇದು ಹೇಗೆ ಪ್ರಯೋಜನ ಇಲ್ವೋ ಹಾಗೆ ಈ ಛಂದಸ್ಸು, ಗಣಿತ, ಕೋಶ ಯಾವ್ಯಾವ್ದು ಇದೆಯೋ ಇವೆಲ್ಲವೂ ಕೂಡ, ಪಂಚಕಾವ್ಯ ಇವೆಲ್ಲವೂ ಸುಮ್ಮನೆ ಬರೀ ಕೇವಲ ಪಾಠಕ, ಬರೀ ಕಲಿಯೋದಕ್ಕಷ್ಟೇ, ತಿಳುವಳಿಕೆ ಪಡೆಯೋದಕ್ಕಷ್ಟೇ. ಇವೆಲ್ಲವೂ ಕೂಡ ಈಗ ಛಂದಸ್ಸು ತಿಳಿಯೋದಕ್ಕಷ್ಟೇ, ಗಣಿತ ತಿಳಿಯೋದಕ್ಕಷ್ಟೇ. ಇವೆಲ್ಲ ವ್ಯವಹಾರಕ್ಕೆ ಮಾತ್ರವೇ. ಒಳ್ಳೆ ಕವಿತೆ ಬರೆಯೋದಕ್ಕೆ ಛಂದಸ್ ಬೇಕು, ವ್ಯವಹಾರ ಮಾಡ್ಕೊಳ್ಳೋದಕ್ಕೆ ಗಣಿತ ಬೇಕು. ಅದೇ ರೀತಿಯಲ್ಲೇ ಒಳ್ಳೆ ಪದಪ್ರಯೋಗಗಳನ್ನು ಸರಿಯಾದ ರೀತಿಗಳಲ್ಲಿ, ಕ್ರಿಯಾಪದಗಳನ್ನು ಹೇಳೋದಕ್ಕೆ ಧಾತು ಬೇಕು. ಚೆನ್ನಾದ ಕೋಶನ, ಒಂದು ಪದಕ್ಕೆ 2, 3, 4 ಅರ್ಥಗಳಿರೋದನ್ನು, ಅನೇಕ ಅರ್ಥ ಧ್ವನಿಮಂಜರಿ ಕೋಶ ಹೇಳುತ್ತೆ. ಅ ಅನ್ನೋದಕ್ಕೆ ಸುಮಾರು ಎಷ್ಟು ಅರ್ಥ ಇದೆ ಅಂತ ಹೇಳುತ್ತೆ. ಅಕಾರದಿಂದ ಹಿಡಿದು ಲಕಾರ ತನಕ ಇರುವ ಎಲ್ಲ ಸ್ವರಗಳಿಗೆ, ವ್ಯಂಜನಗಳಿಗೆ ಒಂದೊಂದು ಅಕ್ಷರಕ್ಕೆ ಒಂದು ದೇವತಾ ನಾಮ ಅನ್ನೋದನ್ನ ಇಡೀ ಹೇಳ್ತಾರೆ. ಆಕಾರ ವಿಷ್ಣು ಸಿಯಾತ್ ಅಂತ ಹೇಳ್ತಾರೆ. ಆಕಾರ ಏನು ಸೂಚನೆ ಮಾಡ್ತಾರೆ, ಅದು ವಿಷ್ಣುವನ್ನ ಪ್ರತಿನಿಧೀಕರಣ ಮಾಡುತ್ತೆ. ಇದು ಸಂಖ್ಯಾ ಕೋಶ ಅಂತ. ಮತ್ತು ಸಂಖ್ಯೆ ಇದೆ, 1, 2, 3 ಹಿಡಿದು ನಿಮಗೆ 10ರವರೆಗೆ, 12ವರೆಗೆ, 24ವರೆಗೆ, 48, 50, 62, 100ವರೆಗೆ ಈ ಸಂಖ್ಯೆಗಳಲ್ಲಿ ಬೇರೆ ಬೇರೆ ಅರ್ಥಗಳನ್ನು, ಸಂಖ್ಯಾ ಕೋಶ ಬೇರೆ ಇದೆ ನಮಗೆ. ಇಂಥ ಕೋಶಗಳೆಲ್ಲ ಪಡೆದು ಇಷ್ಟೆಲ್ಲ ಪಡೆದಿದ್ದ ಏನಕ್ಕೆ? ನೀ ಶಿವನನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದು ದಾರಿಗಳಲ್ಲ ಅಂತ. ಧರೆಯುಳು ಅಖಿಳ ಮಂತ್ರಗಳನ್ನು ಬರೆದು ಕಲಿಯುತ್ತಿರ್ಪೆ ನೀನು, ಬರಿಯ ಗುಡಿಯ ಕೆಳಗೆ ಮಳೆಯ ಪಡೆದ ಮಾಳ್ಕೆಯು. ಎಂಥ ರೀತಿ ಅಂದರೆ, ಹಿರಿಯ ಗುಡಿಯ ಕೆಳಗೆ ಮಳೆ ಪಡೆದ ಮಾಳ್ಕೆಯು. ದೊಡ್ಡ ದೇವಸ್ಥಾನ ಇದೆ, ಅದನ್ನು ಕೆಳಬಿಟ್ಟು ಅಲ್ಲೇನೊಂದಷ್ಟು ಜಂತಿ ಇದೆ, ಅಲ್ಲೊಂದಷ್ಟು ಕಬ್ಬಿಣದ ವಸ್ತುಗಳಿದೆ, ಅದನ್ನು ಹಿಡ್ಕೊಳ್ತೀಯ. ಆದರೆ ನೀನು ಗುಡಿಯನ್ನು ಹೊಡೆದಾಕಿರೋ ರೀತಿ ಅದು ಅಂತ. ಅಂದರೆ ಅಖಿಳ ಮಂತ್ರಗಳನ್ನು ಬರೆದು ಕಲಿಯುತ್ತಿರ್ಪೆ ನೀವು. ಇಷ್ಟೆಲ್ಲ ಯಾವ್ಯಾವ ಮಂತ್ರಗಳು, ವಾಮಾಚಾರದ ಮಂತ್ರಗಳಿದೆ, ಎಲ್ಲ ಕಲ್ತ್ಕೊಂಡು ನೀನು ಮಾಡ್ತಾ ಇದ್ದೀಯ. ಅರಿದು ಷಡಕ್ಷರಿಯ ಪರಮಂತ್ರವನ್ನು ಜಪಿಸೆ. ಅದಕ್ಕಾಗಿ ನೀನು ಈ ವಾಮಾಚಾರದ ಮಂತ್ರಗಳನ್ನು ಬಿಡು. ಹರಾಂ ಹ್ರೀಂ ಹ್ರೀಂ ಕ್ಲೀಂ ಭ್ರೀಂ. ಇವು ಯಾರಾದ್ರೂ ಒಬ್ಬರ ವಾಮಾಚಾರದ ಹತ್ರ ಹೋದ್ರೆ, ಸ್ವಾಮಿ ಒಂದು ತಾಯ್ತ ಬರ್ಕೊಡಿ ಅಂತಂದ್ರೆ, ಅವನು ಏನ್ ಮಾಡ್ತಾನೆ, ಒಂದು ತಾಮ್ರ ತಗಡಿನಲ್ಲಿ ಅವನ್ನೆಲ್ಲ ಬರೆದ್ಬಿಟ್ಟು ಸುರುಳಿ ಸುತ್ತಬಿಟ್ಟು ತೆಗೆದು ಕೊಡ್ತಾನೆ. ಅದೆಲ್ಲ ಬೇರೆ, ಆ ಲೋಕವೇ ಬೇರೆ, ಅದು ವ್ಯಾಪಾರದ ಲೋಕ. ಅದಕ್ಕೆ ಹೇಳ್ತಾರೆ ಇವರು, ಧರೆಯೊಳಗೆ ಅಖಿಳ ಮಂತ್ರಗಳನ್ನು ಬರೆದು ಕಲಿಯುತ್ತಿರ್ತಾರೆ. ಎಷ್ಟೋ ಮಂತ್ರಗಳು ಹೀಗೆ ಕಲಿತಾ ಹೋಗು. ನೀನು ಹಿರಿಯ ಗುಡಿಯ ಕೆಳಗೆ ಮಳೆಯ ಪಡೆದ ಮಾಳಿಕೆ ಅಂದರೆ ರೀತಿಯಲ್ಲಿ ಅರಿದು ಷಡಕ್ಷರಿಯ, ನೀನು ತಿಳಿಬೇಕಾದ ಏನು ಅಂದ್ರೆ, ಅರಿದು ಷಡಕ್ಷರಿಯ ಪರಮಂತ್ರವನ್ನು ಜಪಿಸೆ. ನೀನು ತಿಳಿಬೇಕಾದ ಷಡಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನೋ ಮಂತ್ರ ನೀನು ಹಿಡಿಬೇಕು. ಓಂ ನಮ ಶಿವಾಯ ಅನ್ನೋದನ್ನು ಬಿಟ್ಟು ನೀನು ಯಾವ್ಯಾವುದೋ ಹಿಡಿದ್ರೆ ನಿನಗೆ ಮಂತ್ರ ದೀಕ್ಷೆ ಆಗಲ್ಲ. ನೀನು ನಿಜವಾದ ಗುರುವಿನಿಂದ ಬರಬೇಕಾದ್ರೆ ಓಂ ನಮ ಶಿವಾಯ. ಹಾಗೆ ಗುರುವಿನಿಂದ ನೀನು ಪಡೆದ ಮಂತ್ರ ಪಡೆದಾಗ ಜಪಿಸೆ. ಹರುಷ ನಿಧಿಯ ಪಡೆದ ಮಾಳ್ಕೆ ಕೇಳು ಮಾನವ ಕೇಳು. ಏನದು? ಪರಮಂತ್ರವನ್ನು ಜಪಿಸೆ. ಯಾವುದು ಪರಮಂತ್ರ? ಶ್ರೇಷ್ಠವಾದ ಮಂತ್ರ ಯಾವುದಂದ್ರೆ ಷಡಕ್ಷರಿ ಮಂತ್ರ. ಷಟ್ ಅಂದ್ರೆ 6, ಷಡಕ್ಷರಿಂದ 6 ಅಕ್ಷರಗಳಿಂದ ಕೂಡಿದ ಮಂತ್ರ. ಓಂ ನಮ ಶಿವಾಯ. ಎಷ್ಟಾಯ್ತಯ್ಯ? 6. ಅದಕ್ಕೆ ಷಡಕ್ಷರ ಮಂತ್ರ ಅಂತ. ಅದಕ್ಕೆ ಷಡಕ್ಷರ ದೇವ ಬಹಳ ದೊಡ್ಡ ಶಿವಕವಿ ಅವರು. ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ವೃಷಭೇಂದ್ರ ವಿಜಯ ಇವನ್ನೆಲ್ಲ ಬರೆದಂತ ಒಳ್ಳೆ ಶಿವಕವಿ.
ನಮ್ಮ 17-18 ಶತಮಾನದಲ್ಲಿದ್ದ ಯಳಂದೂರಿನ ಷಡಕ್ಷರ ದೇವ. ನಮ್ಮಲ್ಲಿ ಈ ಶಿವಕಾವ್ಯ ಪದ್ಧತಿಗೆ ಮೊದಲು ಬೀಜ ಹಾಕಿದವಂಥವನು ಹರಿಹರ. ಅವನ ಗಿರಿಜಾ ಕಲ್ಯಾಣ ಮಹಾಪ್ರಬಂಧದಿಂದ ಶುರುವಾಯಿತು. ಏನ್ರಯ್ಯ? ಹಾಗಾಗಿ ಅರಿದು ಷಡಕ್ಷರಿಯ ವರನ ಪರಮಂತರವನ್ನು ಜಪಿಸೆ, ನೀವು ಅದನ್ನು ಜಪ ಮಾಡಬೇಕು. ಹರುಷ ನಿಧಿಯ ಪಡೆದ ಮಾಡಿಕೆ ಕೇಳು ಮಾನವ. ಚೆನ್ನಾಗಿದೆಯಲ್ವ ಇದು? ಸ್ವಲ್ಪ ಜಾಸ್ತಿ ವಿವರ ಕೊಟ್ಟಿದ್ದೀನಿ ಅನ್ಸುತ್ತೆ. ನಾನು ಶರಣ ಬಂಧುಗಳಿಗೆ ಹೇಳ್ತಾ ಇಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಅಂತ. ನೀವೆಲ್ಲ ಈ ದಾರಿಯೊಳಗೆ ಸಾಕಷ್ಟು ದೂರ ನಡೆದಿದ್ದೀರಿ. ಆದರೆ ಇವರು ಇನ್ನೂ ಈಗ ಕಂಡುಬಿಡ್ತಿರೋರು, ಇವರಿಗೆ ಮೊದಲು ಬೇಕು. ನಮ್ಮ ಯುವಕರು ಇದನ್ನು ತಿಳಿಬೇಕು, ಇದರ ಅರ್ಥ ಮಾಡ್ಕೋಬೇಕು. ಈ ದಾರಿ ಹಿಡಿದ್ರೆ ದೊಡ್ಡ ದಾರಿ ಕಣಯ್ಯ. ಸಣ್ಣದು ಹಿಡಿದು ಸಣ್ಣವರಾಗಬೇಡಿ, ದೊಡ್ಡದಿದ್ದು ದೊಡ್ಡವರಾಗಿ. ಮಹಾಸ್ವಾಮಿಗಳು ನನಗೆ ಕೊಟ್ಟದ್ದೇನು ಗೊತ್ತಾ? ನನಗೆ ಹೇಳಿದ್ದು, ನೀನು ಸಣ್ಣದನ್ನು ಹಿಡಿಬೇಡ, ದೊಡ್ಡದನ್ನು ಹಿಡಿದು. ಸಣ್ಣದನ್ನು ಹಿಡಿದ್ರೆ ಸಣ್ಣ ಆಗ್ತೀವಿ, ದೊಡ್ಡದನ್ನು ಹಿಡಿದ್ರೆ ದೊಡ್ಡಯ್ಯ, ದೊಡ್ಡಪ್ಪ. ಇನ್ನೊಂದೆರಡು ಉಪನಿಷತ್ ವಿಷಯಗಳಿದ್ದಿತ್ತು. ಸಮಯ ಮೀರ್ತಾ ಇರೋದ್ರಿಂದ ನಾನು ಬಿಟ್ಟು ಮುಂದೆ ನಮ್ಮ ಘನಮಠದ ಶಿವಯೋಗಿಗಳ ಈ ಭಕ್ತಿ ಸುಧಾಸಾರ ಅಂತ ಅವರದು, ಅವರು ಒಂದಿಷ್ಟು ಕೈವಲ್ಯ ಪದ್ಯಗಳು ಸುಮಾರು ಬರೆದಿದ್ದಾರೆ. ಒಳ್ಳೆ ಕೈವಲ್ಯ ಪದ್ಯಗಳೆಲ್ಲ ಇವೆ. ಒಂದು 100-120 ಪದ್ಯಗಳನ್ನು ಪದ್ಯಗಳನ್ನು ಬರೆದಿರೋದು ಕೈವಲ್ಯ ಪದ್ಯಗಳು. ಅದರಲ್ಲಿ ಅವರ ವಿಶೇಷ ಏನು ಅಂದರೆ, ಆಂಧ್ರದಲ್ಲಿ ಹುಟ್ಟಿ ಗಣಮಠದ ಶಿವಯೋಗಿಗಳು ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲೆಲ್ಲ ಕೇಳಿ, ವಿಶೇಷವಾಗಿ ಬಿಜಾಪುರಕ್ಕೆ ಬರ್ತಾರೆ ಅವರು. ಆಂಧ್ರದಿಂದ ಕರ್ನಾಟಕದ ಕಲ್ಯಾಣ ಕರ್ನಾಟಕಕ್ಕೆ ಬಂದು, ಕಲ್ಯಾಣ ಕರ್ನಾಟಕದಿಂದ ಬಿಜಾಪುರಕ್ಕೆ ಬಂದು, ಬಿಜಾಪುರದಲ್ಲಿ ಅವರು ಇದ್ದಾಗ ಅನೇಕರು, ಇವರು ಇದ್ದಿದ್ದು 1828ರಿಂದ 1885ಕ್ಕೆ ಅವರು ತಮ್ಮ ದೇಹ ಬಿಡ್ತಾರೆ, ಶಿವೈಕ್ಯರಾಗ್ತಾರೆ. ಆ ನಡುವೆ ಅವರು ಅಲ್ಲಿಂದ ಬಂದು ಅವರು ಬಸವಣ್ಣವರ ವಚನಗಳನ್ನು ಕೇಳ್ತಾರೆ. ಆ ಕಾಲದಲ್ಲಿ ತುಂಬ ಬಸವಣ್ಣ ವಚನಗಳನ್ನು ಅವರು ಮಠದಿಂದ ಕೇಳಿ ವಚನ ಸಾಹಿತ್ಯವನ್ನೆಲ್ಲ ಓದ್ತಾರೆ. ಅವರು ಮೂಲತಃ ಅವರು ತೆಲುಗನ್ನ ಕಲ್ತವ್ರು. ಆ ತೆಲುಗನ್ನು ಕಲ್ತಂಥವ್ರು ಅವ್ರು ಏನು ಮಾಡ್ತಾರೆ, ಕನ್ನಡ ಕಲಿತಾರೆ. ಇಲ್ಲಿ ಬಂದು ಬಿಜಾಪುರದ ಬಂದು ಕನ್ನಡ ಕಲ್ತ್ಕೋತಾರೆ. ಕನ್ನಡ ಕಲಿತು ಶರಣ ವಚನಗಳು ಓದಿ ಅವ್ರು ಎಷ್ಟು ಅಭಿಮಾನಿಗಳಾಗ್ತಾರೆ ಅಂದರೆ, ಅವರ ಸುಮಾರು ಒಂದು 45 ಪದ್ಯಗಳಲ್ಲಿ, ಕೈವಲ್ಯ ಪದಗಳಲ್ಲಿ ಬಸವಣ್ಣನವರ ಸಂಕೀರ್ತನ ಮಾಡಿದ್ರು. ಬಸವಣ್ಣನವರೇ ಅವರಿಗೆ ಆರಾಧ್ಯ ದೇವತೆ ಇದ್ದಾರೆ. ಶಿವನನ್ನು ಮತ್ತು ಬಸವಣ್ಣನನ್ನು ಏಕತ್ರಗೊಳಿಸಿ ಅದನ್ನೆರಡನ್ನು ಅದ್ವೈ ಭಾವದಿಂದ ನೋಡಿದಂಥ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಘನಮಠದ ಶಿವಯೋಗಿಗಳು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅವರು ಅನೇಕ ಪ್ರಭುದೇವರ ಬಗ್ಗೆ, ಅಕ್ಕಮಹಾದೇವಿ ಬಗ್ಗೆ, ಸಿದ್ದರಾಮ, ಇಂಥ ಅನೇಕ ಶರಣರ ಬಗ್ಗೆಯೂ ಕೂಡ ತಮ್ಮ ಪದ್ಯಗಳಲ್ಲಿ ಅವರು ಹೇಳ್ತಾರೆ. ಸ್ವತಃ ಕನ್ನಡ ಕಲ್ತ್ಕೊಂಡು ವಚನಗಳನ್ನು ಅಭ್ಯಾಸ ಮಾಡಿ ವಚನದ ಮೂಲಕ ಶಿವಾನುಭವವನ್ನು ಅವ್ರು ಪಡೀತಾರೆ. ಇದೊಂದು ವಿಶೇಷ. ಘನಮಠ ಶಿವಯೋಗಿಗಳು ಇದ್ದಿದ್ದು ಆಂಧ್ರದಿಂದ ಕರ್ನಾಟಕಕ್ಕೆ ಬಂದು ಬಿಜಾಪುರದಲ್ಲಿ ಸುತ್ತಮುತ್ತ ಇಲ್ಲೆಲ್ಲ ಓಡಾಡಿ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಬರ್ತಾರೆ. ಬಂದು ಇಲ್ಲೆಲ್ಲ ಓಡಾಡಿ ತಮ್ಮ ಇಡೀ ಜೀವನವನ್ನೆಲ್ಲ ತಿಳಿಸ್ತಾರೆ. ತುಂಬ ಒಳ್ಳೆಯ ಕವಿಗಳು, ತುಂಬ ಸಾಧಕರು, ತುಂಬ ಎತ್ತರದ ವ್ಯಕ್ತಿಯರು. ಎನ್ನ ಏಕೆ ಕಾಯನೊಲ್ಲೆ ಅಂತ ಅವರು ಒಂದು ಕೈವಲ್ಯ ಪದವನ್ನು ಮಾತ್ರ ಹೇಳಿ ನನ್ನ ಮಾತನ್ನ ಉಪಸಂಹಾರ ಮಾಡ್ತೀನಿ. ಎನ್ನ ಏಕೆ ಕಾಯನೊಲ್ಲೆ, ಎಷ್ಟು ಚೆನ್ನಾಗಿದೆ. ಅನ್ಯರುಗಳ ಕಾವಿರಯ್ಯ, ನಿನ್ನ ಚರಣ ರಕ್ಷೆ ನನ್ನದಲ್ಲದೆ. ಎಷ್ಟು ಆರ್ಥವಾದ ಭಾವ ಅಂದ್ರೆ, ಅವರು ತನ್ನನ್ನೇ ತಾನು ಅರ್ಪಣೆ ಮಾಡ್ಕೋತಾರೆ. ಏನ್ ಹೇಳ್ತಾರೆ, ಎನ್ನ ಏಕೆ ಕಾಯಲ್ಲೊಲ್ಲೆ, ನಾನು ಯಾಕೆ ನೀನು ರಕ್ಷಣೆ ಮಾಡ್ತಾ ಇಲ್ಲ. ಕಾಯ ಅಂದ್ರೆ ರಕ್ಷಣೆ ಅಂತ, ಕಾ ರಕ್ಷಣೆ ಅನ್ನೋ ಧಾತು. ಕಾಯ ಅಂದ್ರೆ ಇಲ್ಲಿ ದೇಹ ಅಂತ ಅರ್ಥ ಅಲ್ಲ. ಕಾಯಲ್ಲೊಲ್ಲೆಲ್ಲ ನಾನು ಏಕೆ ರಕ್ಷಣೆ ಮಾಡಲಿಲ್ಲ ನೀನು. ಅನ್ಯರುಗಳ ಕಾವ್ಯರಯ್ಯ, ಬೇರೆ ಬೇರೆಯವ್ರನ್ನೆಲ್ಲ ನೀನು ಕಾಯ್ತೀಯಪ್ಪ ನೀನು. ಕಾವ ಅಂತ ಕಬ್ಬಿಗಳ ಕಾವ ಅಂತ ಅನ್ನೋದ್ರಲ್ಲಿ ಕಾವ್ಯ ಅಂತ.
ಆದರೆ ಕಾವ ಅಂದರೆ ರಕ್ಷಣೆ ಅಂತಲೂ ಅರ್ಥಿದೆ. ಕಾವ್ಯರಯ್ಯ ಅನ್ಯರುಗಳ ಕಾವ್ಯರಯ್ಯ, ನಿನ್ನ ಚರಣ, ನಿನ್ನ ಪಾದಕಮಲ, ಚರಣ ರಕ್ಷೆ ನನ್ನದಲ್ಲವೇ? ನಿನ್ನ ಚರಣ ಏನಿದೆಯೋ ಅದರ ರಕ್ಷೆ ಮಾಡೋದು ನನ್ನದಲ್ಲವೇ? ಅಂದರೆ ನಿನ್ನ ಪಾದಕ್ಕೆ ನಾನು ಶರಣಾಗತಿ ಆಗ್ತೀನಿ, ನಾನು ಶಿವನಿಗೆ ಶರಣಾಗತಿ ಹೊಂದಿರೋ, ನನ್ನದಲ್ವೇ ಅದು ಅಂತ ಹೇಳಿ ಮುಂದೆ ಹೇಳ್ತಾರೆ. ದುಷ್ಟ ಹರಿಯು ಸೊಕ್ಕಿ ತನು ಶ್ರೇಷ್ಠ ದೇವರೆಂದು ನುಡಿಯೇ. ಆ ದುಷ್ಟ ಹರಿಯದನಲ್ಲ ಈ ವಿಷ್ಣು, ಅವನು ಸೊಕ್ಕಿ, ಅವನ ಮಧ್ಯದಿಂದ ತನು ಶ್ರೇಷ್ಠ ತನು ದೇಹ ಶ್ರೇಷ್ಠ ಎಂದು ದೇವರೆಂದು ನುಡಿಯೇ. ಸುಟ್ಟು ಕಳೆದಿರಿ ಅವನ ಹಣೆಯ ಕಣ್ಣಿನಿಂದಲೇ. ನೀವು ಅವನನ್ನು ಹಣೆಯ ಗಣ್ಣಿನಲ್ಲಿ ನೀವು ಸುಟ್ಟು, ನೀವು ಯಾವ ಹರಿ ಅಂದರೆ ಇವನನ್ನು, ಯಾರನ್ನ? ಮನ್ಮಥನನ್ನು. ಅವನಲ್ಲಿ ಅವನ ತನು ಅಂದರೆ ಅವನನ್ನೇ, ಮನ್ಮಥನನ್ನ, ಮನ್ ಅಂದರೆ ಮನಸ್ಸಿನಲ್ಲಿ, ಮನ್ಮಥ ಅನ್ನೋದರಲ್ಲಿ ಮಥಿಸೋನು, ಮನಸ್ಸಿನಲ್ಲಿಯೇ ಕೂತು ಲೆಕ್ಕಾಗೋನು ಮನ್ಮಥ ಅಂತ ಹೇಳೋದು. ಮನ್ಮಥೋ ಕಾಮ ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನೋ ಮೇನಿಕೇತನ ಕಂದರ್ಪೋ ದರ್ಪಕೋ ಅನಂಗ ಕಾಮ ಪಂಚಸ್ಮರ ಅಂತ ಕೋಶ ಹೇಳುತ್ತೆ. ಹೀಗೆ ನೀನು ಸೊಕ್ಕಿನಿಂದ ನೀನು ಮರಿತಿದ್ಯಾ, ಆದರೆ ಅದು ಆ ವಿಶ್ವನ ಹಣೆಗಣ್ಣಿನಿಂದ ನೀನು ಭಸ್ಮಾದೆ. ಸುಟ್ಟು ಕಳೆದಿರಿ ಅವನ ಹಣೆಯ ಕಣ್ಣಿನಿಂದಲೇ. ಅವನನ್ನ, ಮನ್ಮಥನನ್ನ ಬಂದು ನಿಂತ್ಕೊಂಡಾಗ ಅವನ ಮೂರನೇ ಕಣ್ಣನ್ನು ತೆರೆದು ನೀವು ಸುಟ್ರಿ. ನಿಷ್ಠೆಯಿಂದ ನುತಿಸಿ ಕಾಮ ಕೊಟ್ಟರವಿಗೆ ಪದವಿಗಳನ್ನು ಸೃಷ್ಟಿಗೀಶ ಎನ್ನೇಕೆ ಕಾಯಲ್ಲಲ್ಲಿ. ಕೊನೆಗೆ ಅವನನ್ನ, ಕಾಮನನ್ನ ನೀನು ರಕ್ಷಣೆ ಮಾಡಿ ಮುಂದೆ ಹೋದ. ಅದು ಶಿವಪುರಾಣದಲ್ಲಿ ವಿಸ್ತಾರವಾಗಿ ಬರುತ್ತದು. ನೀವು ಅವನಿಗೆ ನೀವು ಮಾಡಿದ್ರಿ, ಆದರೆ ನನ್ನನ್ನು ಯಾತಕ್ಕೆ ನೀವು ಕಾಯಲ್ಲಲ್ಲಿ? ನನಗೆ ಯಾಕೆ ನೀವು ರಕ್ಷಣೆ ಕೊಡಲ್ಲ? ಹಮ್ಮಿನಲ್ಲಿ ಸೊಕ್ಕಿ ಮೆರೆದು ಬೊಮ್ಮ ತಾನೇ ದೇವರೆನ್ನಲು. ಬೊಮ್ಮ ಅಂದರೆ ಬ್ರಹ್ಮ. ನಿಮ್ಮ ಜರಿಯಲ್ಲಿ ಅವನ ಶಿರೋ ಛೇದಿಸಿ ರಾಕ್ಷಣ. ಆ ಬ್ರಹ್ಮನ ತಲೆಯನ್ನ ನೀವು ಕತ್ತರಿಸಾಕಬೇಕು. ನಿಮ್ಮನವನು ನೃತಿಸಿ ಒಲಿದು ನೆಮ್ಮಿಸಿದಲ್ಲಿ ಸೃಷ್ಟಿಗವನ. ನಿಮ್ಮ ಭಂಟನ ನನ್ನ ಏಕೆ ಕಾಯಲು? ಪ್ರತಿಯೊಬ್ಬರನ್ನು ನೀವು ರಕ್ಷಣೆ ಮಾಡಿದಿರಿ. ಅವನನ್ನು ಮತ್ತೆ ನೀವು ಯಾರ್ಯಾರು ನಿಮಗೆ ವೈರಿಗಳಿದ್ರೆ ಅವ್ರನ್ನೆಲ್ಲ ನೀವು, ದುಷ್ಟರನ್ನೆಲ್ಲ ನೀವು ಸಾಯಿಸಿದಿರಿ. ಆದರೆ ಇಷ್ಟು ಮಾಡಿ ಅಂತ ನೀವು ಎಲ್ಲರನ್ನೂ ಅನುಗ್ರಹ ಕೂಡ ಮಾಡಿದಿರಿ. ಯಾರನ್ನ ನೀವು ವಿಘ್ನ ಮಾಡಿದಿರೋ ಅವರಿಗೆ ನೀವು ಏನು ಮಾಡಿದಿರಿ? ನೀವು ವಿಘ್ನ ಕರ್ತವೂ ಹೌದು, ವಿಘ್ನ ಹರ್ತನೂ ಹೌದು. ನೀನು ವಿಘ್ನ ಮಾಡಿದ್ಯಾ ಮತ್ತು ಅದನ್ನು ಮತ್ತೆ ಉಪಸಂಹಾರ ಮಾಡ್ಕೊಂಡಿದ್ಯಾ, ಎರಡೂ ಇದೆ ನೀನು ಮಾಡಿದ್ಯಾ. ಇಷ್ಟು ಮಾಡಿದ್ರು ನಿನಗೆ ನನ್ನನ್ನೇ ಹತ್ತಕ್ಕೆ ನೀನು ಕಾಯಲ್ಲ. ಗರಳ ದುರಿಯ ಬೇಗೆಯಲ್ಲಿ, ಗರಳ ಅಂದರೆ ವಿಷ ಅಂತ, ಗರಳ ಕಂಠ, ಅದಕ್ಕೆ ಗರಳ, ಈಶೋನಿಗೆ ಶಿವಕಂಠನಿಗೆ ಗರಳ ಕಂಠ ಅಂತ ಹೇಳ್ತಾರೆ, ಅದನ್ನೇ ಕಂಠ. ಗರಳ ದುರಿಯ ಬೇಗ ಎಲ್ಲಿ ಸೊರರು ದಾನವರುಗಳು ಎಲ್ಲ ಉರಿದು ಬೆಂದು ಓಡಿ ಬಂದು ನಿಮ್ಮ ನೆನೆಯರು. ಯಾವುದನ್ನು ವಾಸುಕಿ ನಡೆದು ಮಂದರ ಪರ್ವತವನ್ನ ಕಡಿದಾಗ ವಿಷ ಬಂತು, ಅನೇಕ ಅದರಲ್ಲಿ ಕಲ್ಪವೃಕ್ಷಗಳು, ಕಾಮಧೇವರು ಎಲ್ಲ ಬಂತು ಅಂತ ಒಂದು ಶಿವಪುರಾಣದ ಕಥೆ ಅದು. ಅದರಲ್ಲಿ ವಿಷ ಬಂದಾಗ ಎಲ್ಲ ಹೆದರ್ಕೊಂಡೋದ್ರು. ಆದರೆ ಬಂದದ್ದು ಯಾರವಾಗ? ಈಶ್ವರ, ಶಿವ ಬಂದು ಅದಷ್ಟು ತೆಗೆದು ತನ್ನ ಕಂಠದಲ್ಲಿ ಆಪೋಷಣ ಮಾಡಿಕೊಂಡ. ಹೇಳ್ತಾನೆ, ಗರಳ ದುರಿಯ ಬೇಗೆಯಲ್ಲಿ ಸುರರು ದಾನವರುಗಳು ಎಲ್ಲ, ಸುರರು ದೇವತೆಗಳು, ದಾನವ ರಾಕ್ಷಸರು ಎಲ್ಲ ಉರಿದು ಬೆಂದು ಓಡಿ ಬಂದು ನಿಮ್ಮ ನೆನೆಯರು. ಎಲ್ಲ ಓಡೋದ್ರು. ಕೊನೆಗೆ ಬಂದು ನಿನ್ನ ಶಿವ ಬುಧೋ ಶಿವಧೋ ಶಿವಧೋ ಅಂತಂದ್ರು. ಅವರೆಲ್ಲ ಏನಂದ್ರು? ಅಪ್ಪ ಶಿವ, ನೀನೇ ರಕ್ಷಣೆ ಮಾಡು ಅಂತ. ಆಗ ಗರಳವನ್ನು ಗರಳದಲ್ಲಿ ಧರಿಸಿ ಕಾದಿ ಅವರ ನೀವು ಅರಳೆ ನಿಮ್ಮ ಬಂಟನೇಕೆ ಕಾಯಿಲ್ಲೇ? ಈ ಬಂಟ ಇದ್ದಾನೆ, ನನ್ನ ಯಾಕೆ ನೀವು ಕಾಯಲ್ಲ? ಗಂಡಮಡ ಚಿವಿಗಳು ಹೇಳ್ತಿರೋದು. ಮುಂದೆ ಹೇಳ್ತಾರೆ, ದಕ್ಷ ಕಾಲ ಮದನ ಗಿರಿಜ ರಾಕ್ಷಸರು ಎಲ್ಲರನ್ನು ಶಿಕ್ಷಿಸಿದಿರಿ, ಅವರು ನಿಮ್ಮ ನಲಿದು ನಿಲ್ಲಿಸಲು. ಈ ದಕ್ಷ ಯಜ್ಞ ಮಾಡ್ತಾನೆ ದಕ್ಷ, ಪಾರ್ವತಿಯ ತಂದೆ. ಅವನು ದಕ್ಷ ಮಾಡ್ತಿರುವಾಗ, ದಕ್ಷ ಕಾಲ ಮದನ ಗಿರಿಜ ರಾಕ್ಷಸರುಗಳೆಲ್ಲರನ್ನು ಶಿಕ್ಷಿಸಿದಿರಿ, ಅವರು ನಿಮ್ಮ ನೊಲಿದು ನಿಲ್ಲಿಸಲು. ಆ ಕ್ಷಣದಲ್ಲಿ ಮರಳಿ ನೀವು ರಕ್ಷಿಸುವಿರಿ ಅವರ. ಎನ್ನ ರಕ್ಷಿಸುವಳು ಏತಕ್ಕೊಲ್ಲೆ ರೂಕ್ಷವಾಹನ. ನನ್ನೇ ಹತ್ತಿಕ್ಕೆ ನೀವು ರಕ್ಷಣೆ ಮಾಡ್ತೀಯಲ್ಲ, ಅವ್ರನ್ನೆಲ್ಲ ರಕ್ಷಣೆ ಮಾಡಿದ್ದೀರಿ, ನನ್ನೇ ಯಾಕಪ್ಪ ರಕ್ಷಣೆ ಮಾಡಿಲ್ಲ? ಸೊಕ್ಕಿದವರ ಶಿಕ್ಷಿಸಿದ್ದೀರಿ. ಯಾರು ಸೊಕ್ತಾರೋ, ಯಾರು ಅಹಮಿಂದ ಬಿತ್ತಾರೋ ಅವ್ರನ್ನ ಶಿಕ್ಷೆ ಕೊಟ್ಟಿರಿ. ಸೊಕ್ಕದವರ ರಕ್ಷಿಸುವಿರಿ. ಯಾರು ಸೊಕ್ಕು ಮಾಡಲ್ವ ಅಂಥವ್ರನ್ನ ರಕ್ಷಣೆ ಮಾಡಿದ್ರಿ. ಸೊಕ್ಕಲಿಲ್ಲ ನಾನು ಸೊಕ್ಕಲಿಲ್ಲ, ನಾನು ಅಹಂಕಾರ ಪಡೀಲಿಲ್ಲ, ನಾನು ಬೀಗಲಿಲ್ಲ.
ನಡೆಸಿದಂತೆ ನಡೆವೇನು. ನೀವು ಹೇಗೆ ಹೇಳ್ತೀರೋ ಹಂಗೆ ನಡೀತಿದ್ದೀನಪ್ಪ ಶಿವ. ದಿಕ್ಕು ದೆಸೆಯ ಗತಿಯು ನೀವು, ನೀವೇ ದಿಕ್ಕು, ನೀವೇ ದೆಸೆ, ಗತಿ ಮತಿ ನೀವೇ. ಮಿಕ್ಕುದು ಏನಿಗದ ಆರು ಉಂಟು. ಇಷ್ಟು ಬಿಟ್ಟರೆ ನೀನೇನು ಬಿಟ್ಟರೆ ಇನ್ಯಾರಿದ್ದಾರೆ? ಅಕ್ಕಲಿಂದ ಸಲಹು ಷಡಕ್ಷರಿಯ ಲಿಂಗವೇ, ನನ್ನನ್ನು ನೀವು ರಕ್ಷಣೆ ಮಾಡು ಅಂತ ಹೇಳಿ ತುಂಬ ಕಾರುಣ್ಯದಿಂದ ಇದನ್ನು ಹೇಳ್ಕೊಳ್ತಾರೆ. ಅಂದರೆ ಕೈವಲ್ಯ ಪದಗಳು ನಲ್ಲಿ ಹೇಳಿರುವ ಒಟ್ಟು ತಾತ್ಪರ್ಯ ಅದನ್ನು ಇದುವರೆಗೂ ಹೇಳಿದ್ದನ್ನ ಸಂಹಾರ ಮಾಡಿ, ಅದನ್ನು ಉಪಸಂಹಾರ ಮಾಡಿ, ಸಂಹಾರ ಅಂದರೆ ಕಟ್ಟೋದು ಅಂತ, ಅದನ್ನು ಕತ್ತರಿಸೋದು ಅಂತಲ್ಲ. ಸಂಹಾರ ಅಂತಂದರೆ ಸಂಸ್ಕೃತದಲ್ಲಿ ಕಟ್ಟುವುದು ಅಂತ, ವೇಣಿ ಸಂಹಾರ ಅಂತ ಇದೆ. ವೇಣಿ ಸಂಹಾರ, ಭಟ್ಟನಾರಾಯಣ ವೇಣಿ ಸಂಹಾರ ನಾಟಕ ಇದೆ. ಸಂಸ್ಕೃತದಲ್ಲಿ ಸಂಹಾರ ಅನ್ನೋ ಶಬ್ದಕ್ಕೆ, ಕನ್ನಡದಲ್ಲಿ ಸಂಹಾರ ಅಂತ ಅದು ಬೇರೆ, ಕನ್ನಡದಲ್ಲಿ ಅದು ಬೇರೆ ಅರ್ಥದಲ್ಲಿ ಬರುತ್ತೆ. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಭಾರತೀಯರು ಪರಮ ಪುರುಷಾರ್ಥದಿಂದ ನಂಬಿಕೊಂಡು ಬಂದಿರುವ ಮೋಕ್ಷ ಸಂಪಾದನೆಯೇ ಈ ಎಲ್ಲ ಕೃತಿಗಳ ಪರಮ ಗುರಿ. ಅದು ನಿಜ ಶಿವಿಗಳು, ಉಪ್ಪಿನ ಷಡಕ್ಷರಿಗಳು, ಗಣಮಠದ ಶಿವಿಗಳು, ಸರ್ಪಭೂಷಣ ಮಠದ ಶಿವಿಗಳು, ಎಲ್ಲ ಕೈವಲ್ಯ ಪದಗಳನ್ನು ರಚನೆ ಮಾಡಿದವರ ಮುಖ್ಯವಾದ ಗುರಿ ಏನಂದ್ರೆ ಮೋಕ್ಷ ಸಂಪಾದನೆ. ಮೋಕ್ಷ ಅಂತ ಹೇಳಿದ್ರೆ ಬಿಡುಗಡೆ ಅಂತ ನಾನು ಮೊದಲೇ ಹೇಳಿದ್ದೆ. ಇಲ್ಲಿಂದ ಬಿಡುಗಡೆ ಬಂದದ್ದು. ಆ ಬಿಡುಗಡೆಗೆ ಅನೇಕ ದಾರಿಗಳಿವೆ. ಅದನ್ನು ಶಿವನ ದಾರಿಯನ್ನು ಹಿಡಿಯಿರಿ. ಶಿವಪಥವನ್ನು ಹಿಡಿದ್ರೆ, ಗುರುವಿನ ಅನುಗ್ರಹ ಪಡೆದು ಶಿವನ ಪಥವನ್ನು ಹಿಡಿದ್ರೆ ನಾವು ಶಿವನ ದಾರಿಯಲ್ಲಿ ನಡೀತೀವಿ. ಅದೇ ದೇವಯಾನ. ಮೋಕ್ಷ ಸಾಧನೆಗೆ ಅಡ್ಡಿ ಎಂದು ಭಾವಿಸಿದ ಸಂಸಾರದ ಬಗೆಗೆ ನಿರಾಸಕ್ತಿ, ನಿರ್ಲಿಪ್ತತೆ, ನಿರಸನ, ತಿರಸ್ಕಾರ ಭಾವ ತಾಳಬೇಕೆಂಬುದೇ ಇವುಗಳ ಮುಖ್ಯ ಧೋರಣೆ. ಇನ್ನು ಭಕ್ತಿ, ಜ್ಞಾನ, ವೈರಾಗ್ಯದಿಂದ ಮಾತ್ರ ಮೋಕ್ಷ ಸಾಧನೆ ಸಾಧ್ಯವೆಂದು ಬಗೆದ ಕೈವಲ್ಯ ಬದುಕಾರರು ಈ ತ್ರಿಪುಟಿಗಳ ಬೋಧನೆಗೆ ವಿಶೇಷ ಆದ್ಯತೆಯನ್ನು ನೀಡ್ತಾರೆ. ಇವರಲ್ಲಿ ಮುಖ್ಯ ಇರೋದೇನೆಂದರೆ ಭಕ್ತಿಗೆ ಪ್ರಾಧಾನ್ಯ, ಜ್ಞಾನಕ್ಕೆ ಪ್ರಾಧಾನ್ಯ ಮತ್ತು ವೈರಾಗ್ಯ. ನಿಮಗೆ ಭಕ್ತಿ ಬಂದು ಅದರ ಮೂಲಕ ಜ್ಞಾನ ಬಂತು ಅಂದ್ರೆ ಭಕ್ತಿನ ಒಳಗಡೆ ಅಡಗಿರುತ್ತೆ, ಜ್ಞಾನ ಅನ್ನೋದು ಹೊರಗಡೆ ಇರುತ್ತೆ. ಆ ಜ್ಞಾನ ಅನ್ನೋದು ಮತ್ತೆ ಭಕ್ತಿ ಜೊತೆಗೆ ಸಂಲಗ್ನತೆ ಮಾಡಿದ್ರೆ ನಿಮಗೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂದರೆ ನಿರಾಸೆ, ಅದು ಎಷ್ಟು ಬೇಕೋ ಅಷ್ಟು, ಬೇಕೋ ಬೇಡ ಅನ್ನೋ ಹಾಗೆ. ಸ್ವಲ್ಪ ಸೈದ್ಧಾಂತಿಕವಾಗಿ ನೋಡಿದ್ರೆ ಅದ್ವೈತ ಬೋಧನೆಗೆ ಇಲ್ಲಿ ಪ್ರಮುಖ ಸ್ಥಾನ. ಎಲ್ಲ ಕೈವಲ್ಯ ಪದಕಾರಗಳು ಗುರುವಿಗೆ ಅಗ್ರಸ್ಥಾನ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಕೃತಿಗಳೆಲ್ಲ ಗುರುಸ್ತುತಿಯಿಂದಲೇ ಆರಂಭ ಆಗುತ್ತೆ. ಗುರುಸ್ತುತಿ ಇಲ್ಲದೆ ಇಲ್ಲ. ಏಕೆಂದರೆ ಗುರುವೇ ನಮಃ, ಸದ್ಗುರುವೇ ನಮಃ. ನೋಡಿ, ಗುರುವೇ ನಮಃ ಅಂದ್ರೆ ಮಾತ್ರ ಅಲ್ಲ, ಸದ್ಗುರುವೇ ನಮಃ. ನೀವು ಯಾವುದು ಗುರು ಅಂದ್ರೆ ಸತ್. ಸತ್ ಅಂತ ಅನ್ನೋದಕ್ಕೆ ಸತ್ ಚಿತ್ ಆನಂದದಲ್ಲಿ ಈ ಸತ್ ಅಂತ ಇದೆಯಲ್ಲ, ಯಾವುದು ಇಲ್ಲಿದ್ದು ನಮ್ಮನ್ನು ಇನ್ನೊಂದು ಕಡೆ ದಾರಿಗೆ ಕರ್ಕೊಂಡು ಹೋಗುತ್ತೋ ಅದಕ್ಕೆ ಸತ್ ಮಾರ್ಗ, ಸನ್ಮಾರ್ಗ, ಸತ್ ವಿದ್ಯೆ, ಸದ್ವಿದ್ಯೆ, ಸತ್ ಬುದ್ಧಿ, ಸದ್ಬುದ್ಧಿ. ಅದಕ್ಕೆ ಈ ಸತ್ ಅನ್ನೋದನ್ನ ವಿಶೇಷವಾಗಿ ಬುದ್ಧಿಗೆ, ಮಾರ್ಗಕ್ಕೆ, ಈ ಸತ್ ಅನ್ನೋ ಶಬ್ದವನ್ನ ಯಾಕೆ ಬಳಸಿದ್ದಾರೆ ಅಂದ್ರೆ ನಮಗೆ ಸರಿಯಾದ ದಾರಿಗಳು ಕರ್ಕೊಂಡು, ಒಂದೇ ದಾರಿ ಅದಿರೋದು, ಆ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಇವೆಲ್ಲ ಬೇಕು ಅಂತೇಳಿ. ಅದಕ್ಕಾಗಿ ಅವೆಲ್ಲ ಗುರುಸ್ತುತಿ ಅಂತಾರೆ. ಈ ಸತ್ ದಾರಿಯನ್ನ, ಸನ್ಮಾರ್ಗವನ್ನ, ಸದ್ಬುದ್ಧಿಯನ್ನ, ಸದ್ವರ್ತನೆಯನ್ನ, ಈ ಸದ್ಯೋಜಾತ ಸ್ಥಿತಿಯನ್ನ ನಮ್ಮನ್ನು ಕರ್ಕೊಂಡು ಹೋಗೋದು ಯಾರು ಅಂದ್ರೆ ಗುರು ಮಾತ್ರ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಗುರುವಿಗೆ ಗುಲಾಮನಾಗಬೇಕು, ಗುರುವನ್ನ ಆಶ್ರಯಿಸ್ಕೋಬೇಕು. ಗುರುವನ್ನ ನೀವು ಕಾಯ, ವಾಚ, ಮನಸ್ಸ ಆರಾಧನೆ ಮಾಡಬೇಕು. ನೀವು ಎಲ್ಲಿವರೆಗೂ ಗುರುವನ್ನ ಪೂರ್ಣ ಪ್ರಮಾಣದಲ್ಲಿ ನೀವು ಅರ್ಪಣೆ ಮಾಡ್ಕೊತೀರೋ ನಿಮಗೆ ಗುರುವಿನ ಮೂಲಕ ನಿಮ್ಗೆಲ್ಲವೂ ಬರುತ್ತೆ. ಕೈವಲ್ಯ ಪದಗಳೆಲ್ಲದರೊಳಗೆ ಇರೋದು ಅಂದ್ರೆ ಗುರುವನ್ನ ನೀನು ಆಶ್ರಯಿಸು. ಗುರುವಿನ ನಂತರ ನಿಜಗುಣ, ಸರ್ಪಭೂಷಣದಲ್ಲಿ ಶಿವಪಾರ್ವತರ ಸ್ತುತಿ ಕಂಡು ಬಂದರೆ, ಮುಪ್ಪಿನ ಷಡಕ್ಷರಲ್ಲಿ ಲಿಂಗ ಸ್ತುತಿ, ಬಾಲ್ಯಲೆಲ್ಲ ಮಹಂತರು ಗಣಮಠದಲ್ಲಿ ಶರಣಸ್ತುತಿ ತುಂಬಾ ವ್ಯಾಪಕವಾಗುತ್ತೆ. ಸಂಸಾರ ನಿರಸನ, ಸಂಸಾರವನ್ನು ಬಿಡೋದು, ಮನದ ವಿಕಾರತೆ, ಅರಿವರ್ಗಗಳ ಬಾಧೆ, ಅಂತರಂಗ ನಿರೀಕ್ಷಣೆ ಎಲ್ಲರಲ್ಲಿಯೂ ವಿಶೇಷವಾಗಿ ನಮ್ಗೆ ಕಾಣಿಸುತ್ತೆ. ನಿಜಗುಣ ಸರ್ಪಭೂಷಣರ ಕೃತಿಗಳು ಮಂಗಳಾರತಿಯಿಂದ ಮುಕ್ತಾಯಗೊಂಡರೆ ಉಳಿದವರಲ್ಲಿ ಅದು ಕಡ್ಡಾಯವಾಗಿಲ್ಲ. ಈಗ ಉದಾಹರಣೆಗೆ ನಿಜಗುಣ ಸರ್ಪಭೂಷಣ ಇಬ್ಬರು ಕೂಡ ಕೊನೆಯಲ್ಲಿ ಹಾಡೋದೆಲ್ಲ ಮಂಗಳ ಪದ್ಯದಿಂದ, ಜ್ಯೋತಿ ಬೆಳಗುತ್ತಿದೆ, ಪರಜ್ಯೋತಿ ಬೆಳಗುತ್ತಿದೆ ಅಂತ ಅನ್ನೋದ್ರಿಂದನೇ ಅದು ಅಂತಿಮ ಆಗುತ್ತೆ. ಹಾಗಾಗಿ ಮಂಗಳಾರತಿಯಿಂದ ಅದು ಕೊನೆ ಆಗುತ್ತೆ. ಗುರುಸ್ತುತಿಯಿಂದ ಆರಂಭ ಆಗುತ್ತೆ, ಮಂಗಳಾರತಿಯಿಂದ ಕೊನೆಗೊಳ್ಳುತ್ತೆ. ಅದು ನೀವು ಗಮನಿಸಬೇಕಾಗುತ್ತೆ. ಎಲ್ಲ ಹಾಡುಗಳು ಅವರವರ ಇಷ್ಟದೈವದ ಅಂಕಿತವನ್ನು ಹೆಚ್ಚಾಗಿ ಕೊನೆಯ ನುಡಿಯಲ್ಲಿ ಧರಿಸಿಕೊಂಡಿವೆ. ಉಪ್ಪಿನ ಷಡಕ್ಷರಿದು ಷಡಕ್ಷರ ಲಿಂಗವೇ.
ನಿಜಗುಣ ಸರ್ಪಕೃಷ್ಣನ ಕೃತಿಗಳಲ್ಲಿ ಸ್ಥಳ ವಿಭಜನೆ ಕಂಡು ಬರುತ್ತೆ. ಸ್ಥಳಗಳ ಸಂಖ್ಯೆ ಹೆಸರು ಒಂದೇ ಆಗಿದೆ. ವಿಷಯ ಪ್ರತಿಪಾದನೆ ಕೂಡ ಇಬ್ಬರಲ್ಲೂ ಏಕಮುಖ. ಉಳಿದ ಮೂವರಲ್ಲಿ ಸ್ಥಳ ವಿಭಜನೆ ಇಲ್ಲ. ಅಂದ್ರೆ ಯಾವುದನ್ನು ನಾವು ಶರಣ ಸ್ಥಳದಿಂದ ಐಕ್ಯ ಸ್ಥಳ ಅಂತ ಷಟ್ಸ್ಥಳಗಳ ನಿರೂಪಣೆ ಇದೆಯೋ ಅಥವಾ ಏಕೋತ್ತರ ಶತ ಸ್ಥಳ ಏನಿದೆಯೋ ಆ ರೂಪ ಉಳಿದವರು ಇಲ್ಲ. ನಿಜಗುಣ ಸರ್ಪಭೂಷಣರು ತಾವೇ ಸ್ಥಳ ಕ್ರಮದಲ್ಲಿ ಕೃತಿಗಳನ್ನು ಸಂಯೋಜಿಸಿದ್ದರೆ ಉಳಿದ ಮೂವರು ಕೃತಿಗಳನ್ನು ಅಂತರದವರು ಸಂಕಲಿಸಿದಂತೆ ತೋರುತ್ತೆ ಅಂತ ವೀರಣ್ಣರಾಜವರು ಅವರು ಹೇಳ್ತಾರೆ. ಆಮೇಲೆ ನಿಜಗುಣರು ಎಲ್ಲಿಯೂ ಬಸವಾದಿ ಶರಣರನ್ನ ಉಲ್ಲೇಖಿಸಿಲ್ಲ. 63 ಪುರಾತನ ಕುರಿತು ಮಾತ್ರ ಸ್ತುತಿಸ್ತಾರೆ. ಅದಕ್ಕಾಗಿ ಒಂದು ಕೃತಿಯನ್ನೇ ರಚಿಸಿದ್ದಾರೆ. ಆದರೆ ಉಳಿದ 4 ಬಸವಾದಿ ಶರಣರನ್ನು ಭಕ್ತಿಯಿಂದ ಸ್ಮರಿಸುತ್ತಾರೆ. ಅದರಲ್ಲಿಯೇ ಮುಪ್ಪಿನ ಷಡಕ್ಷರಿ, ಬಾಲಲೀಲ ಮಹಾಂತ ಶಿವಯೋಗಿ, ಘನಮಠದಾರ್ಯರು ಬಸವಾದಿ ಶರಣರಲ್ಲಿ ವಿಶೇಷವಾದ ಭಕ್ತಿಯನ್ನ, ಗೌರವವನ್ನ ಅವರು ತಾಳಿದ್ದಾರೆ. ಘನಮಠದ ಬಸವ ಭಕ್ತಿಯಂತೂ ಅದು ಚರ್ಮಸೀಮೆಯನ್ನ ಮುಟ್ಟಿರು. ನೀತಿ ಬೋಧೆ ಈ 5ರಲ್ಲೂ ನಮಗೆ ಕಾಣಿಸುತ್ತೆ. ಅದರಲ್ಲಿಯೇ ಲೋಕ ನೀತಿ ನಿರೂಪಣೆ ಇದೆ, ಅನೀತಿವಂತರ ನಿಂದನೆ ಇದೆ, ಕೆಲವು ಸಲ ಕಟುಟೀಕೆ ಕೂಡ ಅಲ್ಲಲ್ಲಿ ನಮಗೆ ಅವರ ಕೈವಳ್ಳಿ ಪದಗಳಲ್ಲಿ ತೋರುತ್ತೆ. ಬಸವಾದಿಗಳಂತೆ ಆತ್ಮನಿರೀಕ್ಷಣೆ, ವ್ಯಕ್ತಿಯ ಅಂತರಂಗದ ದೋಷ ದೌರ್ಬಲ್ಯಗಳ ನಿವಾರಣೆ ಇವರಲ್ಲಿಯೂ ಅಧಿಕವಾಗಿ ಕಾಣಿಸುತ್ತೆ. ಆದರೆ ಸಮಾಜ ವಿಮರ್ಶೆ ಅವರಂತೆ ನೇರವಾಗಿ ತೋರದೆ, ಅವರಂತೆ ಅಂದರೆ ಬಸವಾದಿಗಳಂತೆ ತೋರದೆ ವ್ಯಕ್ತಿ ವಿಮರ್ಶೆ ಹಿನ್ನೆಲೆಯಲ್ಲಿ ಗೋಚರಿಸುತ್ತದೆ. ವ್ಯಕ್ತಿ ತಾನು ಮೊದಲು ಸುಧಾರಿಸಿದರೆ ಸಾಕು, ಸಮಾಜ ತಾನೇ ತಾನು ಸುಧಾರಿಸುತ್ತೆ ಅನ್ನೋ ಭಾವ. ಇವರ 5ರಲ್ಲಿ ಏನು ಅಂದ್ರೆ ವ್ಯಕ್ತಿ ಶುದ್ಧೀಕರಣ ಆದರೆ ಸಮಾಜದ ಶುದ್ಧೀಕರಣ ಆಗುತ್ತೆ. ತಾನೇ ಶುದ್ಧೀಕರಣ ಆಗದೆ ಸಮಾಜದ ಬಗ್ಗೆ ಏನು ಹೇಳ್ತಾನೆ ಅವನು. ಹಾಗಾಗಿ ನಾವು ಶುದ್ಧೀಕರಣ ಆಗಬೇಕು, ನಾವು ನಿರ್ಮಲವಂತರಾಗಬೇಕು. ನಮ್ಮಲ್ಲಿ ಶಿವಭಕ್ತಿಯನ್ನು ನಡೆಸಿಕೊಂಡು ಇನ್ನೊಬ್ಬರಿಗೆ ಹೇಳೋದು ಸಾಧ್ಯ. ಇದನ್ನ ರಮಣ ಮಹರ್ಷಿಗಳ ಜೀವನದಲ್ಲಿ, ವಿವೇಕಾನಂದರ ಜೀವನದಲ್ಲಿ, ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ, ಬ್ರಹ್ಮಾನಂದರಲ್ಲಿ, ಅನೇಕ ಸಾಧು ಸಂತರ ಜೀವನದಲ್ಲಿ ತಾನು ಈಗ ತಾನು ತುಪ್ಪ ನಮ್ಮ ಹುಡುಗ ತುಂಬ ಎಲೆಡಿಕೆ ತಿಂತಾನಪ್ಪ ಅಂದ್ರೆ ಯಾರು ಎಲೆಡಿಕೆ ತಿಂತ ಅವ್ನು ಬಿಟ್ಟ ಮೇಲೆ ಅವನು ಇನ್ನೊಬ್ರಿಗೆ ಹೇಳೋಕೆ ಇದೆ ಅಂತ. ಹಾಗಾಗಿ ಆ ನೀತಿ ತುಂಬಾ ಎದುರುಗಡೆ ಕಾಣಿಸುತ್ತೆ. ತತ್ವ ಪ್ರತಿಪಾದನೆ ನಿಜಗುಣ ಸರ್ಪಭೂಷಣದಲ್ಲಿ ಹೆಚ್ಚಾಗಿ ನಮ್ಗೆ ಕಾಣಿಸುತ್ತೆ. ಉಳಿದರಲ್ಲಿ ಅದು ಸಾಮಾನ್ಯ. ತತ್ವ ಪ್ರತಿಪಾದನೆ ಇದೆ. ಒಂದು ತತ್ವ, ಒಂದು ತತ್ ಅಂದ್ರೆ ಅದು ತ್ವ ಅಂದ್ರೆ ನೀನು ಅಂತ. ಅದೇ ನೀನಾಗೋದು, ನೀನು ಬ್ರಹ್ಮನೇ ಆಗೋದು, ನೀನು ಶಿವನೇ ಆಗೋದು. ಅದಕ್ಕೆ ಶಿವಾದ್ವೈತ ಸಂಪ್ರದಾಯ ಅಂತ ಹೇಳೋದು. ಶಿವನೊಳಗಡೆ ನೀನು ಸೇರ್ಕೊಳ್ಳೋದು. ಅದನ್ನು ಇಷ್ಟಲಿಂಗ ಉಪಾಸನೆಯಲ್ಲೂ ಶಿವಾದ್ವೈತ ಭಾವಗಳು. ಐಕ್ಯ ಸ್ಥಳಕ್ಕೆ ಹೋದ ತಕ್ಷಣವೇ ನಿಮಗೆ ಸ್ಥಳದಲ್ಲಿ ಐಕ್ಯ ಸ್ಥಳಕ್ಕೆ ಹೋದರೆ ಇದೇ ವಚನಗಳಲ್ಲಿ, ಕೈವಲ್ಯ ಪದಗಳಲ್ಲಿ ಇದೇ ಕಾಣಿಸುತ್ತೆ ನಮಗೆ. ಸಾಹಿತ್ಯದ ಸತ್ವದ ದೃಷ್ಟಿಯಿಂದ ನೋಡಿದ್ರೆ ನಿಜಗುಣ ಸರ್ಪಭೂಷಣರ ಕೃತಿಗಳು ಒಂದು ಶಿಷ್ಯ ಸಂಪ್ರದಾಯ, ಒಂದು ಮಾರ್ಗ ಸಂಪ್ರದಾಯಕ್ಕೆ ಸೇರಿದರೆ ಉಳಿದವರ ದೇಶೀಯತೆ, ಅದು ನಮ್ಮ ದೇಶಿ ಸಂಪ್ರದಾಯ. ಮಾರ್ಗ ಮತ್ತು ದೇಶಿ ಅಂತಿದೆ. ಮಾರ್ಗ ಅಂತ ಹೇಳಿದ್ರೆ ಸಂಸ್ಕೃತ ಭೂಯಿಷ್ಠವಾದ ರಚನೆ. ದೇಶಿ ಅಂದರೆ ಸಂಸ್ಕೃತವನ್ನು ಬಿಟ್ಟು ಅಚ್ಚ ಕನ್ನಡದ ಪದಗಳ ಮೂಲಕ, ಅಚ್ಚ ಕನ್ನಡದ ಒಲವಿನ ಮೂಲಕ ಮಾಡುವಂಥ ಮಾರ್ಗ, ಅದನ್ನು ದೇಶಿ ಅಂತ ಹೇಳ್ತೀವಿ. ಅದಕ್ಕೆ ಬೃಹದ್ದೇಶಿ ಅಂತ ಒಬ್ಬ ಮತ್ತಂಗನ ಬೃಹದೇಶಿ ಅಂತ ಒಂದು ಸಂಗೀತ ಗ್ರಂಥ ಇದೆ. ಅವನು ಹೇಳ್ತಾನೆ 2 ಮಾರ್ಗಗಳಿವೆ ಸಂಗೀತದಲ್ಲಿ, ಒಂದು ದೇಶಿ ಪದ್ಧತಿ, ಇನ್ನೊಂದು ಮಾರ್ಗ ಪದ್ಧತಿ ಅಂತ. 72 ಮೇಳಕರ್ತ ರಾಗಗಳನ್ನು ಅವನು ಮಾರ್ಗದಲ್ಲಿ ಹೇಳ್ತಾನೆ, ದೇಶಿನಲ್ಲಿ ಅದನ್ನ ನಿರ್ವಚನ ಮಾಡ್ತಾನೆ. ಇದಿಷ್ಟು ಕೈವಲ್ಯ ಪದ ಸಾಹಿತ್ಯದ ಒಂದು ವಿಶಿಷ್ಟತೆ. ಇಂಥ ಕೈವಲ್ಯ ಪದವನ್ನು ನಮಗೆ ಅನುಗ್ರಹಿಸಿದವರು ನಿಜಗುಣ ಶಿವಗಳಿಂದ ಹಿಡಿದು ಘನಮಠದ ಶಿವಗಳವರೆಗೂ ನಮಗೆ ಕೊಟ್ಟಿದ್ದಾರೆ. ಅವನ್ನ ಜನ ಸಮ್ಮುಖವಾಗಿ ಹಾಡಿ ಸಂತೋಷ ಪಡಬಹುದಾದ ವಚನಗಳನ್ನು ನಾವು ಹೇಗೆ ಹಾಡ್ತೀವೋ, ಘನಮಠದ ಶಿವಗಳ ವಚನಗಳನ್ನು, ಮುಪ್ಪಿನ ಷಡಕ್ಷರ ಕೈವಲ್ಯ ಪದಗಳನ್ನು, ನಿಜಗುಣರ ಪದಗಳನ್ನು, ಸರ್ಪಭೂಷಣರ ಪದಗಳನ್ನು ಅದೇ ರೀತಿ ಹಾಡೋಕೆ ಸಾಧ್ಯ. ಆದರೆ ಇದರಿಂದ ಏನೊಂದು ಭಾವನರ್ತನ ಬರುತ್ತೆ, ಒಂದು ಸಾಹಿತ್ಯದ ಒಲವು ಕಾಣಿಸುತ್ತೆ ನಮಗೆ. ಅಲ್ಲಿಗಿಂತ ಹೆಚ್ಚು ತಿಳಿಯಾಗಿದೆ, ತುಂಬ ತಿಳಿಯಾಗಿದೆ. ಆರ್ಥ ಭಾವ ಇಲ್ಲಿ ಮುಖ್ಯವಾಗಿ, ಆರ್ಥತೆ ಮತ್ತು ಶರಣಾಗತ್ಯ ತತ್ವ ಇಲ್ಲಿ ತುಂಬ ಕಾಣಿಸುತ್ತೆ. ಇಂಥ ಕೈವಲ್ಯ ಸಾಹಿತ್ಯದ ಪ್ರವಚನವನ್ನು, ಉಪನ್ಯಾಸವನ್ನು ತಮ್ಮ ಜೊತೆಗೆ ಮಾಡೋದಕ್ಕೆ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನುಗ್ರಹಿಸಿ ನನಗೆ ಈ ವಿಚಾರಗಳು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ವಿದ್ಯಾಗುರುಗಳಾದಂಥ ಬಸವರಾಜ್ ಅವರು ಕೈವಲ್ಯ ಸಾಹಿತ್ಯ ನೀವು ಹೇಳಬೇಕು ಮಲ್ಲೇಪುರಂ ಅಂತ ಹೇಳಿ ನನ್ನನ್ನು ನಿಯೋಜನೆ ಮಾಡಿದ್ರು.
ನಮ್ಮ ನಂಜಿಕೆ ಪ್ರತಿ ತಿಂಗಳು ಕೂಡ ಸಿದ್ಧಲಿಂಗ ಸ್ವಾಮಿ ಅವರು ನನ್ನನ್ನು ಆಗಾಗ ದೂರವಾಣಿ ಮೂಲಕ ಎಚ್ಚರಿಗೊಳಿಸಿ ನೀವು ಸಿದ್ಧರಾಗಿ ಬರಬೇಕು ಸರ್ ಅಂತ ಹೇಳಿದರು. ಮಹಾ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಅವರ ಉಪಸ್ಥಿತಿಯಲ್ಲಿ ಈ 4 ಉಪನ್ಯಾಸಗಳನ್ನು, ಒಂದು ಉಪನ್ಯಾಸಕ್ಕೆ ಪೂಜ್ಯ ಶ್ರೀಗಳಿರಲಿಲ್ಲ, ಇನ್ನು 3 ಉಪನ್ಯಾಸಗಳಲ್ಲಿ ಅವರು ಇದ್ದು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ನಾನೆಲ್ಲ ಮಾತುಗಳಲ್ಲಿ ಗುಣದೋಷು ಬುಧಗೃಹನ್ ಹಿಂದುಕ್ಷೇಣ ವಿವೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೆ ನಿಯಚ್ಛತಿ ಅಂತ ಕೋಲಾರದಲ್ಲಿ ಅಪ್ಪೈ ದೀಕ್ಷಿತರು ಒಂದು ಮಾತಿದ್ದಾರೆ. ಗುಣದೋಷು ಬುಧಗೃಹನ್, ಈ ಗುಣ ಮತ್ತು ದೋಷ ಅನ್ನೋದನ್ನು ವಿದ್ವಾಂಸರು ಮಾತ್ರ ತಿಳಿತಾರೆ. ಹಿಂದುಕ್ಷೇಣ ವಿವೇಶ್ವರ, ಈ ಈಶ್ವರನ ತಲೆಯಲ್ಲಿ ಚಂದ್ರನು ಇದ್ದಾನೆ, ಅವರ ಕಂಠದಲ್ಲಿ ಹಾವಿದೆ. ಕಂಠದಲ್ಲಿ ಈಶ್ವರನ ಕಂಠದಲ್ಲಿ ಹಾವಿದೆ. ಇದೊಂದು ಆಲಂಕಾರಿಕವಾದ, ಇದೊಂದು ರೂಪಕವಾದ ತಗೋಬೇಕು. ಹೇಗೆಂದರೆ ಗುಣ ಅನ್ನೋದು ಚಂದ್ರ, ದೋಷ ಅನ್ನೋದು ವಿಷ ಅಥವಾ ಹಾವು. ಈ ಕಂಠದಲ್ಲಿ ವಿಷ ಇದೆ, ಮೇಲೆ ಚಂದ್ರ ಇದ್ದಾನೆ. ನಿಜವಾದ ವಿದ್ವಾಂಸ ಏನ್ ಮಾಡ್ತಾನೆ ಅಂತಂದ್ರೆ ಶಿರಸ ಶ್ಲಾಘತೆ ಪೂರ್ವ, ಮೊದಲು ಅವನು ಏನ್ ಮಾಡ್ತಾನೆ ಅಂದ್ರೆ ಶಿರಸ್ಸು ಚಂದ್ರನ ಹಾಗೆ ಅವನು ತುಂಬಾ ಚೆನ್ನಾಗಿದೆ ಕಣೆಯ ಅಂತ ಶ್ಲಾಘನೆ ಮಾಡ್ತಾನಂತ. ಪರಂ ಕಂಠೆ ನಿಯಚ್ಚತಿ. ಆದರೆ ಇಷ್ಟ ಇಲ್ಲದೆ ಇರೋದನ್ನ ಏನ್ ಮಾಡ್ತಾನೆ ಅಂದ್ರೆ ಕಂಠದಲ್ಲಿ ಈಶ್ವರ ಹೇಗೆ ಅದನ್ನು ಹೊರಗಡೆ ತೋರಿಸದೆ ದೋಷವನ್ನ ತನ್ನೊಳಗಡೆ ಇಟ್ಟು ಗುಣವನ್ನು ಮಾತ್ರ ಆರಾಧನೆ ಮಾಡ್ತಾರೋ ಹಾಗೆ ಗುಣದೋಷವು, ಈ ಗುಣ ಮತ್ತು ದೋಷಗಳಲ್ಲಿ ಗುಣಾಂಶವನ್ನು ತಗೊಳ್ಳಿ, ದೋಷಾಂಶ ನಿಮಗೆ ಇಷ್ಟವಾದದ್ದನ್ನು ಬಿಟ್ಬಿಡಿ. ಶಿವೋಹಂ.